ಹಾಗೂ ಈ ದಿನದ ಸಂಪನ್ಮೂಲ ಕೃತಿಗಳಲ್ಲಿ ಆಗಮಿಸಿರುವಂಥ ನನ್ನ ನೆಚ್ಚಿನ ಗುರು ಜೂನ್ ಕಾಲೇಜಲ್ಲಿ ಸ್ಟಡಿ ಮಾಡಿದಂಥ ನವೋದಯ ಜೂನ್ ಕಾಲೇಜಲ್ಲಿ ಮತ್ತು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಆಗಿರೋಂಥ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಗುರುಗಳ ಆಲ್ಮೋಸ್ಟ್ ಅಂತಂದರೆ 20 ವರ್ಷ 23 ವರ್ಷ ಆದ್ಮೇಲೆ ಮೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ನಾವು ಲಾಸ್ಟ್ ಒಂದು 10-15 ಡೇಸಿಂದ ಸ್ವಲ್ಪ ಪ್ರೋಗ್ರಾಮ್ಸ್ ಮಾಡೋಣ ಅಂದ್ಕೊಂಡಿದ್ರು. ಸರಿ ನಮಗೇನಾಗುತ್ತೆ ಅಂದರೆ ಮಾರ್ಗ ಸರ್ ನೀವೆಲ್ಲ ಗೊತ್ತಿರೋದು ಅವ್ರದ್ದೇನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ 2-3 ಬುಕ್ಸ್ ಬಂದಿರೋದು. ಬಟ್ ಅವ್ರದ್ದೇನಾಗುತ್ತೆ ಅಂದರೆ ಜನವರಿ ಕಾಲಿದ್ದಲ್ಲ ಅದು ಏನಾದರೂ ಕಾಂಟ್ರಿಬ್ಯೂಷನ್ಸ್ ಇತ್ತು ಅಚೀವ್ಮೆಂಟ್ಸ್ ಇತ್ತು ಅಂದರೆ ಪಬ್ಲಿಕ್ಕಿಗೆ ಏನು ನಾನು ಎಕ್ಸ್ಪೋರ್ಟ್ ಆಗಬೇಕು ಎಕ್ಸಿಬಿಷನ್ ಆಗಬೇಕು ಮಾರ್ಕೆಟಿಂಗ್ ಸೆಲ್ ಮಾರ್ಕೆಟಿಂಗ್ ಏನು ಮಾಡ್ಕೋಬೇಕಂತೇಳಿ ನಾನು ಮೋಸ್ಟ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಗೊತ್ತಾಗ್ತಾ ಹೋಗ್ಬೋದು. ಸೊ ಅಂಥದ್ರಲ್ಲಿ ಅವರು ಕಷ್ಟಪಟ್ಟು ಒಂದು ಬುಕ್ಸ್ ಬರೆದು ಅದರ ಬುಕ್ಸ್ ಏನಂತಂದರೆ ಬೇರೆ ಇಶ್ಯೂಸ್ ಬರೋದಿಲ್ಲ. ಇಲ್ಲೇ ಲೋಕಲ್ ಕಂಟೆಂಟ್ ಇಟ್ಕೊಂಡು ಕಂದಪುರದ ಬುಕ್ಸ್ ಬರೋದು. ನಾನು ಕಂದಪುರ ಬಗ್ಗೆ ಕೇಳಿದ್ದೀನಿ ಅಷ್ಟೇ. ಅದು ವಾಸ್ತುತೆ ಏನಿದೆ ಮತ್ತು ಡೆಪ್ತ್ ಇನ್ಫಾರ್ಮೇಷನ್ ಏನಿದೆ ಪೂರ್ವಪರ ಏನಿದೆ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂಥ ಒಂದು ಯೂಸ್ಫುಲ್ ಕಂಟೀಸರ್ಸ್ ಅಂತಂದರೆ ಬುಕ್ ಎಕ್ಸಿಬಿಷನ್ ಅಂತ ನಮ್ಗೆ ಏನಂದ್ರೆ ಮೂಮೆಂಟ್ ಏನಂತಂದರೆ ಈಸ್ ಎ ಪ್ರಾಡಕ್ಟ್ ಆಫ್ ದಿ ಗೋಚಿಬಾರಿ ಕಾಲೇಜ್. ಈ ಕಾಲೇಜಲ್ಲಿ ಒಂದು ಯಾಕಂದ್ರೆ ಗೊತ್ತಿಲ್ಲ ನಾವು ಮೋಸ್ಟ್ ಎಲ್ಲ ಕ್ಲಾಸಸ್ಸಲ್ಲಿ ಹೇಳ್ತಿರ್ತೀವಿ ಯಾವ ಪೊಸಿಷನ್ ಯಾವ ಟೈಮಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ಹೋಗ್ತೀವಿ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮ 10-15 ಇಯರ್ಸ್ ಅಷ್ಟೊತ್ತಿಗೆ ನಾವೇ ಸರ್ನ ಇನ್ವೈಟ್ ಮಾಡಿದಂಗೆ ನೀವು ನಮ್ಮ ಬಂದು ಇನ್ವೈಟ್ ಮಾಡೋ ಪೊಸಿಷನ್ ತಂದು ಬರ್ಬೋದು. ನಾವು ಲಾಸ್ಟ್ ಒಂದು 2-3 ವರ್ಷದ ಸೆಂಡಪ್ಪಲ್ಲಿ ಅದನ್ನೇ ಹೇಳ್ತೀವಿ. ಯಾರನ್ನ ಕೂಡ ಡಿ ಅಂಡರ್ಎಸ್ಟ್ ಮಾಡೋಕ್ಕೆ ಹೋಗ್ಬೇಕಾಗ್ತದೆ. ಯಾವ ಪೊಸಿಷನ್ ಯಾವ ಮುಂದೆ ಚೇಂಜ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅಂಥದ್ರಾಗ ಏನಾಗ್ತದೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ನಾವು ಬುಕ್ಸ್ ಬೇರೆ ಬುಕ್ಸ್ ರಿಲೀಸ್ ಮಾಡೋದು ಬೇಡ. ಅದ್ರ ಜೊತೆಗೆ ಯಾರನ್ನಾದ್ರು ಟೀಚರ್ಸ್ನ ನಾವು ಕರೆಸಿ ಯಾಕಂದ್ರೆ ಡಿಸ್ಟೆನ್ಸ್ ಮೇಲೆ ಬರ್ತಿದೆ. ನಾವೇನಂತಂದ್ರೆ ಡಿಸ್ಟೆನ್ಸ್ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಬಿಟ್ಟು ಅದು ಇರುತ್ತೆ ಅಂತೇಳಿ. ಬಟ್ ಇಷ್ಟೇ ಏನಂತಂದರೆ ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಯಾವುದೋ ಒಂದು ಇಶ್ಯೂಸಲ್ಲಿ ನಮ್ಮ ಜೊತೆ ಇವತ್ತು ಸುಭಾಷ್ ಸರ್ ಅಂತೇಳಿ ನಿವೃತ್ತ ಉಪನ್ಯಾಸಕರು ನಲಂದ ಕಾಲೇಜು ಅವೇನಂತಂದರೆ ನಾವು ನೋಡಿಲ್ಲ ಅದನ್ನು ವಿತೌಟ್ ಸ್ಕ್ರಿಪ್ಟ್. ಅಂದರೆ ಎಲ್ಲರೂ ಏನಂತಂದ್ರೆ ಬೆಳಿಗ್ಗೆ ಕ್ಲಾಸ್ ಮಾಡ್ಬೇಕಂದ್ರೆ ಇಷ್ಟಿಷ್ಟುದ್ದ ಸ್ಲಿಪ್ಪೆಲ್ಲ ಬರ್ಕೊಂಡ್ಬಂದು ಪಾಠಗಳು ಮಾಡಿ ಇದನ್ನು ಮಾಡ್ತಿರ್ತಾರೆ. ಬಟ್ ಅವ್ರೇನಂತಂದ್ರೆ ಅವ್ರು ಸ್ಲಿಪ್ ಇಟ್ಕೊಂಡು ಪಾಠ ಮಾಡೋದೇ ಜೀವನದಲ್ಲೇ ನೋಡಿಲ್ಲ ಅದನ್ನು. ಯಾಕಂದ್ರೆ ನಾವು ನಲಂದ ಕಾಲೇಜ್ 2003 ಬ್ಯಾಚಲ್ಲಿ ಫಸ್ಟಿಗೆ ಬಂದಾಗ ನಿಮ್ಮ ಥರ ಕುಂತಿದ್ವಿ. ನಾವೆಲ್ಲ ಸ್ಟೇಜ್ ಮೇಲೆ ಹೋಗ್ತಿತ್ತಂದ್ರೆ ಎಲ್ಲ ಸ್ಟೇಜ್ ಮೇಲೆ ಕುಂತ್ಕೊಂಡು ಕ್ಲಾಸ್ ಮಾಡೋದು. ಅದು ಬಂತಂದರೆ ಸರಿ ರೆಕಾರ್ಡಿಂಗ್ ಅಂತೇಳಿ ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚನ್ನು ಎದುರಿಸಿ ಮತ್ತೆ ಇನ್ನೊಂದು ಏನಾಗುತ್ತೆ ಅವರು ಸ್ಪೆಷಲಿಟಿ ಏನಂತಂದರೆ ಬರ್ಕೊಂಬಿಟ್ಟು ಓದಿ ಬಿಡೋದು. ಇವಾಗೇನು ನೋಟ್ಸ್ ಕೊಟ್ಟಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಅವ್ರ ಕ್ಲಾಸಸ್ ಏನಾದ್ರು ನೋಟ್ಸ್ ಬರ್ಕೊಂತಂದ್ರೆ ಬಂದು ಓದ್ಬಿಡೋದು. ನಾನು ನಿಮ್ಮ ನೋಟ್ಸ್ ಬರ್ತಿದ್ದು ನಾನೇ ಬಂದು ಕ್ಲಾಸ್ ಮಾಡ್ಬೇಕು ಅಂತೇಳಿ ಪ್ರೋಗ್ರಾಮ್. ಮತ್ತು ಅದಾದಮೇಲೆ ಪ್ರೋಗ್ರಾಮ್ ಶೆಡ್ಯೂಲ್ ಅಂತಂದಮೇಲೆ ನಿಮ್ದೇನಾದ್ರು ಕಾಮೆಂಟ್ಸ್ ಇತ್ತು ಅಂದರೆ ನಮ್ಮ ಜಗನ್ನಾಥ್ ಸರ್ ಅವರು ನರೇಟ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಒಳಗಡೆ ಕಂಟೆಂಟ್ ಏನಿದೆ ಸುಭಾಷ್ ಸರ್ ಹಿಸ್ಟ್ರಿ ಅಂದರೆ ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಏನಿದೆ ಅಂತೇಳಿ ಈ ಪ್ರಸ್ತುತ ಕಾಲಮಾನಕ್ಕೆ ಇಷ್ಟು ಈಗ ಮತ್ತು ಫ್ಯೂಚರ್ಗೆ ಯಾಕೆ ಅನ್ನೋದ್ರ ಬಗ್ಗೆ ಅವರು ವಿಷಯ ವಸ್ತುನ ಪ್ರಸ್ತುತ ಮಾಡ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಎಲ್ಲರಿಗೂ ನೀವು ತಿಳಿಯಪಡಿಸೋದು ಏನಂತಂದರೆ ಪ್ರೋಗ್ರಾಮ್ ಮುಗಿದ್ಮೇಲೆ ನಮ್ಮ ಕ್ಯಾಂಟೀನಲ್ಲೇ ಒಂದು ಸ್ಮಾಲ್ ಲಂಚ್ ವ್ಯವಸ್ಥೆ ಮಾಡಿದ್ವಿ. ಯಾರು ಹೋಗೋದು ಸ್ಟಡಿ ಮಾಡಬೇಕು ಅಂತೇನಿಲ್ಲ, ಯಾರು ಹೋಗೋದು ಲಂಚ್ ಸ್ವೀಕಾರ ಮಾಡಿ ಹೋಗೋದು. ವೇದಿಕೆಯಲ್ಲಿರುವಂಥ ನಮ್ಮ ಮತ್ತೊಬ್ಬ ಆತ್ಮೀಯರಾದಂಥ ಜಗನ್ನಾಥ್ ಅವರೇ, ಡಾಕ್ಟರ್ ಸುರೇಶ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ವೇದಿಕೆಯ ಮತ್ತೆ ಅಧ್ಯಾಪಕ ಮಿತ್ರರೇ, ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ನೀವೆಲ್ಲ ವಿದ್ಯಾರ್ಥಿಗಳನ್ನು ನೋಡಿದರೆ ಪದವಿ ವಿದ್ಯಾರ್ಥಿಗಳ ಚೇಷ್ಟೆಯ ಮುಂದಾಟ ಈ ಸಂಸ್ಥೆಯಲ್ಲಿ ಇರೋದಕ್ಕೆ ನನ್ನೊಂದು ಸಲ ಮಾಡ್ತೀನಿ. ನಾವು ಒಂದೊಂದು ಸಂದರ್ಭದಲ್ಲಿ ಪಾಠ ಮಾಡುವಂಥ
ಇರುವಂತ ಸಂದರ್ಭದಲ್ಲಿ ಇಳಿಸುವುದಂದ್ರೆ ಇದ್ಕೊಂಡು ನೋಡ್ಕೊಂತ ಬರ್ತಾರೆ. ಅವು ಬಹಳ ವಿಶೇಷವಾದ ಪಿಕ್ಚರ್ಗಳು ಬರ್ತದೆ. ಯಾವ್ದಾದ್ರು ಒಂದು ಪಿಕ್ಚರ್ ಒಂದು ಡೈಲಾಗ್ ನ ಆ ಮೇಷ್ಟ್ಗಳಿಗೆ ಅಷ್ಟು ಕಟ್ಬಿಡ್ತೀನಿ. ವರ್ಷದ ಗೆಡ್ಡೆ ಪಾಠ ಏನಾದ್ರು ಇಳಿಸುವುದಂದ್ರೆ ತಿಮಣ ಒಂದೇ ಒಂದು ಪರ್ಸೆಂಟ್ ಕಥೆ ಹೇಳಂತೀನಿ. ಪರ್ಸೆಂಟ್ ಗೆಡ್ಡೆ ಒಂದು ಮಾತು ಕೊಡ್ತಾರೆ. ಬಹುತೇಕ ಅಂತ ವಿದ್ಯಾರ್ಥಿಗಳು ತಾವಾಗಬಾರ್ದು. ನಾನು ಇತ್ತೀಚೆಗೆ ಒಂದು ತಿಂಗಳ ಕೆಳಗೆ ಸಂಡೂರಿಗೆ ನಮ್ಮ ಜಗನ್ನಾಥ್ ಕರ್ಕೊಂಡು ಮತ್ತೆ 21ನೇ ತಾರೀಕು ಸಂಡೂರಿಗೆ ಹೋಗ್ತಾರೆ. ಸುಮಾರು ಅನ್ನೋ ಪದ ಉಪಯೋಗಿಸ್ತೀವಿ. 1945 ಸುಮಾರು ಸ್ವಾತಂತ್ರ್ಯ ಬಂತು. ಆದರೆ ಸುಮಾರು 5,000 ವರ್ಷಗಳ ಕೆಳಗೆ ಇತ್ತು. ಸಿಂಧುನಾಗರಿಕತ್ತಿತ್ತು, ಮಾಯಂಜಾದರ್ ಇತ್ತು, ಹರಪ್ಪ ಇತ್ತು, ರಂಗೇನ್ ಇತ್ತು, ಗಮನ್ಮಾಲ್ ಇತ್ತು, ಅಂಬ್ರಿಲ್ ಇತ್ತು, ಲೂತಾರ್ ಇತ್ತು, ಕಾಲಿಬಂಗ್ ಇತ್ತು, ಎಲ್ಲ ಹೇಳ್ತೀವಿ ನಾವು. ಅಲ್ಲಿ ಸುಮಾರು ಪದ ಉಪಯೋಗಿಸ್ತೀವಿ 5,000 ವರ್ಷಗಳಲ್ಲಿ. ಜಿಜ್ಞಾಸೆ. ಈಗ 4-5 ಪೇಪರ್ ಯಾವಾಗ ನೋಡಿರ್ಬೋದು. ಪೇಪರ್ ಓದಿ ಚೆನ್ನಾಗಿ ಗ್ರಂಥಾಲಯ ಇರ್ಬೋದು. ನಮ್ಮ ಸುರೇಶ್ ಗ್ರಂಥಾಲಯಕ್ಕೆ ಹೆಚ್ಚಿಗೆ ಮಹತ್ವ ಕೊಡ್ರಿ, ಬಿಗ್ ಬಾಸ್ ಕೊಡಬೇಡ್ರಿ ಮಹತ್ವನ. ನೀವು ಬಿಗ್ ಬಾಸ್ ವಿದ್ಯಾರ್ಥಿಗಳು ಆಗಬಾರ್ದು, ಗ್ರಂಥಾಲಯದ ವಿದ್ಯಾರ್ಥಿಗಳು. ಇನ್ನೇನು ಮೊನ್ನೆ ನಾನೊಂದು ಸುಭಾಷಿತ ನೋಡಿ, ದೇವಾಲಯದಲ್ಲಿ ಹೋಗಿ ಸಾಲಗಟ್ಟಿ ನಿಂತ್ಕೋಬೇಡ್ರಿ ತಿರುಪತಿ ತಿಮ್ಮಪ್ಪ ಗುಡಿಗೆ, ಗ್ರಂಥಾಲಯದಲ್ಲಿ ಹೋಗಿ ಸಾಲಗಟ್ಟಿ ನಿಂತ್ಕೊಳ್ರಿ ಅಂತ ಹೇಳಿದ ಮಹಾರಾಯ. ಅವೆಲ್ಲ ದೇವಾಲಯಕ್ಕೆ ಹೋಗಾಗ ಅರೇ ನಿಮ್ಮೂರು ದುರ್ಗವ್ವ, ನಿಮ್ಮೂರು ಉಡಿಸ್ಲವ್ವ, ನಿಮ್ಮೂರು ಊರಮ್ಮ ದೇವಸ್ಥಾನಕ್ಕೆ ಹೋಗಾರ ಒಬ್ರು ಇಲ್ಲ, ದೀಪ ಹಚ್ಚಕ್ಕಿಲ್ಲ. ತಿರುಪತಿ ತಿಮ್ಮಪ್ಪಗೆ ಒಂದು ತಿಂಗಳ ಮುಂಚೆನೆ ಎಲ್ಲ ಬುಕ್ ಮಾಡಿಸ್ತೀವಿ. ನಿಮ್ಮೂರು ದೇವಸ್ಥಾನ ಕುತ್ಕೊಂಡು ತಪಸ್ ಮಾಡಿ ದೇವರನ್ನು ಮೇಯಕ್ಕೆ ಬಂದ್ಬಿಡ್ತಾರೆ. ಅಡ್ಗೊಳಕ್ಕೆ ದೇವ್ರ ಮೇಯಕ್ಕೆ ಬರ್ತಾರೆ. ಮಾತ್ರ ದೇವ್ರು ಅಂತ ಬರೀಬರೋರು ಯಾಕೆ ಇಲ್ಲ, ಬಾಯಿಗೆ ಹೋಗೋರು ಬರ್ತಿರ್ಬೋದು. ಈಗ ಯಾಕೆ ದೇವ್ರುಗಳು ಬರಲ್ಲ. ಈಗ ಸ್ವಲ್ಪ ಈ ದೇವ್ರುಗಳು ಬರ್ತದ, ದೇವ್ರುಗಳನ್ನ ದೊಡ್ಡ ಆದ್ರೆ ಅಡಿಗೊಳಕ್ಕೆ ದೇವ್ರು ಬೈತಾರೆ. ನಿನ್ ಮನೆ ಬರ್ತಿದ್ದೀರ ವಾಕ್ ವರ್ಷ ಅಂತ ಕಟ್ ಮಾಡ್ತಾರೆ. ಕೇಳ್ತೀರ ನೋಡಪ್ಪ, ನಿನ್ ಪೂಜೆ ಮಾಡ ಮಾಡಿದ್ರೆ ನಿನ್ ದಿಮಾಕ ಮಾಡ್ಕೊಂಡು ನೋಡು, 3 ದಿನದೊಳಗೆ ಮಳೆ ಬರ್ಸ್ಬೇಕು. ಇವರೇ ದೇವರಾಗ್ಬಿಡೋದು. ದೂರ ಅಂತ ಕಟ್ಕೋಣ ಹೋಗಲ್ಲ. ಯಾಕೆ ಹೋಗ ನಾನು ಚೆಂಬುದು ಬಂದನೆ 2 ದಿನದಿಂದ ಗಂಟೆ ತಲುಸ್ತಾಯಿ. ಇದು ನಾಳೆಯಿಂದ ಪೂಜೆ ಮಾಡೋದಲ್ಲ ಅಲ್ಲಿ ಕರ್ಕೊಂಡ್ಬಂದೆ. ನಾವು ಯಾರು ಬೈತಾರೆ? ದೇವ್ರು ಬೈತಾರೆ ಇವರು. ಇಂಥ ಪುರೋಹಿತ ವರ್ಗ, ಇಂಥ ಪೂಜಾರಿಗಳ ವರ್ಗ ಹಂಸ ಪಕ್ಷ ಇದ್ದಾಗ ಬರೀ ಹಾಲನ್ನ ನೀರನ್ನೇ ನಾವೆಲ್ಲ 1945 ಬಾಕ್ಸರ್ ಕದನ, ಪ್ಲಾಸಿ ಕದನ, ಮ್ಯೂಟಿನಿ, ತಾಳಿಕೋಟೆ ಕದನ, ಅಂಗಮೈಸೂರು, ಕರ್ನಾಟಕ ವಾಲ್ಗಳು, ನಿಖರವಾದಂತ ಮಾಹಿತಿಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮು ಉಪಯೋಗಿಸ್ಬೇಕು ಮಕ್ಕಳು. ನೀವು ಈಗ ಒಂದು ಕೆಳಗೆ ಸುಪ್ರೀಂ ಕೋರ್ಟ್ ಹೇಳಿದ್ವಿ, ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಕೊಡಬೇಡ್ರಿ. ಕೆರೆ ಹೋಗ್ತೀವಿ ಇತಿಹಾಸದ ಅಧ್ಯಯನ, ಸಂಶೋಧನೆ, ಖಚಿತತೆ, ನಿಖರತೆ, ಪಕ್ಕ 24 ಕ್ಯಾರೆಟ್ ಬಂಗಾರ, 24 ಕ್ಯಾರೆಟ್ ಬಂಗಾರ ನಿಮ್ಗೆ ಗೊತ್ತಿದೆಯಲ್ಲ. ಏನಾಗ್ತಾರೆ ಬಂಗಾರ? ಗೆಣಸು ಹಾಕ್ತಾರೆ, ಗೆಜ್ಜೆ ಹಾಕ್ತಾರೆ. ಬಂಗಾರಕ್ಕೆ ಏನಾಗ್ತದೆ? ಗೆಜ್ಜೆ ಹಾಕ್ತಾರೆ, ಗೆಣಸು ಹಾಕ್ತಾರೆ, ಮೂಲಂಗಿ ಹಾಕ್ತಾರೆ. ಬಂಗಾರ ಮಾಡ್ತಾರೆ ಏನಾಗ್ತಾರೆ? ಮೂಲಂಗಿ ಹಾಕ್ತಾರೋ, ಗೆಜ್ಜೆ ಹಾಕ್ತಾರೋ, ಗೆಣಸು ಹಾಕ್ತಾರೆ. ತಾಮ್ರ ಬರ್ಸ್ತಾರೆ. ಗೊತ್ತಿಲ್ಲ ನೆಕ್ಸ್ಟ್ ಕ್ಯಾಟ್ರಿ ಸಮಾಚಾರ ಬೇಡ. ಯಾಕೆ
ಬಂಗಾರದ ಮೂಲಂಗಿ ಗೆಜ್ಜೆ ಹಾಕ್ತಾರೆ ನನಗೆ ಆಶ್ಚರ್ಯ. 1935ರಲ್ಲಿ 10 ರೂಪಾಯಿ ಇತ್ತು ಬಂಗಾರ, ಮಾಹಿತಿಯಲ್ಲಿ. ಇವತ್ತು 10 ರೂಪಾಯಿ. ಬಹಳ ಜನ ಪಾಪ ಬಂಗಾರ ಹಾಕಿರೋ ಶಕ್ತಿ ಇಲ್ಲ, ಎಲ್ಲ ಮಾರಿ ಗೋಲ್ಡು, ಆ ಗೋಲ್ಡು, ಈ ಗೋಲ್ಡು, ಎಷ್ಟು ಎಷ್ಟು ವ್ಯತ್ಯಾಸ ಆಗಿದೆ ನೋಡಿ. ಯಾರಾದ್ರೂ ಮಾತಾಡ್ತಾರೆ, ಹೇಳಿ ಎಲ್ಲಿ ನನಗೆ ಡ್ಯಾನ್ಸ್ ಮಾಡೋದಲ್ಲ, ನನಗೆ ಗೌರ್ಮೆಂಟ್ ಸೇರೋದು. ಹೀಗಾಗಿ ರಾಮೇಶ್ವರಂ ಕೂಡ ಕೇಳಿರ್ಬೋದು, ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮಾರುತಿ ಮಹಾಭಾರತದ ದ್ರೋಣ ಪರ್ವದಲ್ಲಿ ಶ್ರೀರಾಮಚಂದ್ರ ಶಿವ, ಅದು ಸಿಂಧೂ ನಾಗರಿಕತೆಯ ದೇವರು ಪಶುಪತಿ. ಶಿವ ಕಲೇಶ್ವರನ ಶಿವ ಅಂತೀವಿ, ಸಿದ್ದೇಶ್ವರನ ಶಿವ ಅಂತೀವಿ, ಈಶ್ವರನ ಶಿವ ಅಂತೀವಿ, ರುದ್ರನ ಶಿವ ಅಂತೀವಿ, ಶಂಭುವನ ಶಿವ ಅಂತೀವಿ, ಶಂಕರನ ಶಿವ ಅಂತೀವಿ. ಇವು ಶಿವನ ಸಾಂಕೇತಿಕ ಪ್ರತಿಬಿಂಬಗಳು. ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿ ಶ್ರೀ. ಅದೀಗ ಜಿಜ್ಞಾಸೆ ಕೂತ್ಕೊಂಡ್ರೆ ನೀವು ಯಾರಾದ್ರೂ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ದಾಖಲೆ ತಂದು ನಾನು ಯಾರೋ ಸಂಶಯ ಬಂದ್ರೆ ತೋರಿಸ್ತೀವಿ, ಸಂಶಯ ಬಂದ್ರೆ ಒಪ್ಪಿಗೆ ಅದು ತೋರಿಸಲ್ಲ ಅಷ್ಟೇ. ಈಗ 8 ದಿನದ ಕೆಳಗೆ ಪ್ರಧಾನಿ ಮೋದಿಯವರು ಮಂಟಪ ಮತ್ತು ರಾಮೇಶ್ವರಕ್ಕೆ ಹೋಗುವಂತ ಸಮುದ್ರದ ಸೇತುವೆಯನ್ನು ಚರ್ಚೆ ಮಾಡಿ, ಕೆಲವರು ರಾಮೇಶ್ವರಕ್ಕೆ ಹೋಗಿದ್ರೆ ಗೊತ್ತಿಲ್ಲ ನಿಮಗೆ, ರಾಮೇಶ್ವರಕ್ಕೆ ಹೋಗಿದ್ದೀರಿ, ರಾಮೇಶ್ವರ ಒಬ್ಬರು ಹೋಗಿಲ್ಲ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಒಂದು 10 ಖರ್ಚು ಹೆಚ್ಚಿಗೆ ಖರ್ಚಾಕತ್ತೋ ಆಗ್ತದೋ. 20 ತಿಳ್ಕೊಬಾರ್ದು. ಇವ್ರು ಯಾರು ಹೊಸಬರು ಇಲ್ಲ ನಮ್ಮ ಮುಂದೆ, ನಿನ್ ಮದುವೆ ಇರ್ತದೆ, ನಿನ್ ಮದುವೆ ಇರ್ತದೆ, 9 ವರ್ಷ ಇರ್ತದೆ ತಗೊಂಡ್ರೆ ಅದೊಂದು ನಾಡು ಭಾಷೆ ಅಷ್ಟೇ. 10-20 ರೂಪಾಯಿ. ನೀವು ರಾಮೇಶ್ವರಂ ನೋಡಿದ್ರು ಅಷ್ಟೇ, 2.5 ಕಿಲೋಮೀಟರ್ ಸಮುದ್ರದ ಒಳಗೆ ಸೇತುವೆ ಮಾಡಿದ್ದಾರೆ. ಅದು ರೈಲು ಮೊದಲು ಇರ್ತಾವ, ಈ ಬಸ್ ಮಾಡಿದ್ದಾರೆ. ಬಸ್ ಸೇತುವೆ ಮಾಡಿ ಬಹಳ ಅದ್ಭುತ ನೋಡಿ. ನೀವೆಲ್ಲರೂ ರಾಮೇಶ್ವರನ ಚರಿತ್ರೆ ನೋಡಿದ್ರೆ ಇತಿಹಾಸದಲ್ಲಿ ಉಲ್ಲೇಖ ಮಾಡಿದಾಗ ಶ್ರೀರಾಮಚಂದ್ರ ಶ್ರೀಲಂಕಾ ರಾಮನ ಆಂಜನೇಯರು ಸೇರ್ಕೊಂಡು ಸೇತುವೆ ಕಟ್ಟಿದ್ರು ಅಂತ ಉಲ್ಲೇಖ ಮಾಡಿದ್ರು. ಹಡಪ್ ಸೇತುವೆ ಮತ್ತು ಇತ್ತೀಚೆಗೆ ಬೊಮ್ಮನ್ ಸೇತುವೆ, ಇತ್ತೀಚೆಗೆ 1980ರಲ್ಲಿ 82 ಇಂದಿರಾ ಗಾಂಧಿ ಬದುಕಿದಂತೆ ಕಾಲ ಅವನ್ನ ಅಣ್ಣ ಇಂದ ಬಿಡ್ಸಂತ ಹೇಳ್ತು. ಅಣ್ಣ ಅಂದ್ರೆ ಯಾರು? ಅಣ್ಣ ಯಾರು? ಅಣ್ಣ ಅಂದ್ರೆ ಯಾರು? ತಮಿಳ್ನಾಡಿನಲ್ಲಿ ಅಣ್ಣ ಅಂದ್ರೆ ಯಾರು? ನೀವೇನು ಸಣ್ಣ ಹುಡುಗರು, ನೀವೇನು ಆರ್ಪುಡಿ ಹುಡುಗರು, ಅಣ್ಣ ಗೊತ್ತಲ್ಲ. ಅಣ್ಣ ಅಂದ್ರೆ ರಾಜ್ಕುಮಾರ, ಅಣ್ಣನ ಹೆಸರಿನಲ್ಲಿ ಪಕ್ಷ ಇದ್ದಲ್ಲಿ ಸಿನಿಮಾ ಲಿಸ್ಟ್ ಹೇಳೋರು ಇನ್ನೂರ ಸ್ಥಳ ಇಡುತ್ತೆ. ಅಣ್ಣ, ಅಣ್ಣ ಡಿಎಂಕೆ, ಅಣ್ಣಾ ದೊರೈ ಕರ್ನಾಟಕ ಹೆಸರು ಕೇಳಿದ್ರೆ, ಅಣ್ಣಾ ದೊರೈ ಹೆಸರು ಕೇಳಿದ್ರೆ, ಕೆರಿಯಾರ್ ಹೆಸರು ಕೇಳಿದ್ರೆ, ಜ್ಯೋತಿಪುರ ಹೆಸರು ಕೇಳಿದ್ರೆ, ಏನು ಕೇಳಿದ್ರೆ
ಉಪೇಂದ್ರ ಹೆಸರು ಕೇಳಿದ್ರಲ್ಲ, SS ಅಣ್ಣ ಇಂದಿರಾ ಅಂತ ಸೇರ್ಬೇಕು. ಅದು ಕೆಲವಾರು ಸಂಶೋಧಕರು, ಇತಿಹಾಸರು, ತಜ್ಞರು, ಕರ್ನಾಟಕ ಇತಿಹಾಸ ವರ್ತಮಾನದಲ್ಲಿ ಭವಿಷ್ಯದಲ್ಲಿ ಓದುಗರಿಗೆ ಅಪವಿತ್ರ ಆಗಬಾರ್ದು, ಭಂಗ ತರಬಾರ್ದು ಅನ್ನೋ ಉದ್ದೇಶಕ್ಕಾಗಿ 1922ರಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪತ್ರ ಬಂದು ಭಾರತ ಧಮ್ಮಗಳು ಏನ್ ಧಮ್ಮಗಳು ಅಂದ್ರೆ ಏನ್ ಧಮ್ಮಗಳು ಅಂದ್ರೆ ಅವು ಧಮ್ಮಗಳಂತ ಕರಿತೀವಿ. ಏನ್ ಧಮ್ಮಗಳು ಅಂದ್ರೆ ಯಾರ್ಯಾರು ಎಲ್ಲ ಮದುವೆ ಇಂಥವ್ರು ಮತ್ತೆ ಧಮ್ಮಗಳು ಗೊತ್ತಂದ್ರೆ ತ್ರಿಪಿಟಕ ಕೇಳಿದಲ್ವ? ತ್ರಿಪಿಟಕ, ಸುತ್ತ ಪೀಠಿಕ, ವಿನಯ ಪೀಠಿಕ, ಅಭಿಧಮ್ಮ, ಧಮ್ಮ, ಧಮ್ಮ. ಬುದ್ಧನ ಮಣ್ಣು ಮಾಡಕ್ಕೆ ಹೋದಾಗ ಒಂದು ದೊಡ್ಡ ಭಾಗಷ್ಟು ತೆಗೆದುಬಿಟ್ಟು ಯಾಕೆ ಬರ್ತದೆ? ದೊಡ್ಡ ಭಾಗಷ್ಟು ಮಣ್ಣೆ ಅಂತ ತೆಗೆದ್ಬಿಡ್ತದೆ. ಬುದ್ಧನ ಮಣ್ಣಿಗೆ ಹೋದ್ರಂತ ಜನ, ಬುದ್ಧನ ಮಣ್ಣಿಗೆ ಹೋದಾಗ ಒಂದು ಬಾಯಿಗಷ್ಟು ತೆಗೆದುಬಿಡ್ತಂತ ಜನ, ತೆಗೆದುಬಿಡ್ತದೆ, ಮಣ್ಣು ಖಾಲಿ ಆಗ್ತದೆ. ಯಾಕೆ? ಆ ಎಣಕ್ಕೆ ಮಣ್ಣು ಹಾಕಿರಂತೆ. ಅಂತ ವಿಚಿತ್ರವಾದಂತ ಜನ ಎಷ್ಟು ಬಿಡಿಸತ್ತೆ ಗೊತ್ತಲ್ಲ. ಇವು ನಾವು ನನ್ನ ನಿಖರವಾದ ಪತ್ತೆ ಹಚ್ಚಬೇಕು. ನಾವು ಹೇಳ್ತಾರೆ ಕೇಳಿದ್ರೆ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಮೋಸ ಆಗಬಾರ್ದು. ನಮಗೆ ಸತ್ಯಾಸತ್ಯತೆ ಬರಬೇಕು. ಆ ದೃಷ್ಟಿಯಲ್ಲಿ ಇತಿಹಾಸ ಎನ್ನುವಂಥದ್ದು ಅದಲ್ಲ. ಈ ಮನುಷ್ಯ ಹಂಗೆ ಅಂತ ಹಿಂಗಿರ್ತದೆ, ತಿಂತಿರ್ತಿಲ್ಲ. ಅದಕ್ಕೆ ತಪ್ಪಲ್ಲಿದ್ರು ಏನೇನೋ ಕಥೆಗಳು ಹೇಳ್ತೀವಿ. ಭಗವಾನನ ಕಾಣ್ತದೆ, ಕೇಸ್ ಭಗವಾನನ ಕಾಣ್ತದೆ. ಶ್ರೀರಾಮಚಂದ್ರ ಮಾಂಸ ತಿಂದಂತ ಹೇಳ್ಬಿಟ್ಟ. ಶ್ರೀರಾಮಚಂದ್ರ ಮಾಂಸ ನಾವ್ಯಾರು ನೋಡಿಲ್ಲ ಬೇರೆ ವಿಷಯ. ಬಹುತೇಕ ಅವರ ಆಹಾರ ಪದ್ಧತಿನೇ ಇರ್ತಿಲ್ಲ. ಅವ್ರ ಬಹುತೇಕ ಆಹಾರ ಪದ್ಧತಿ ಇರ್ತಿತ್ತು. ಅವ್ನು ಹೇಳಿದ್ರು ಗೊತ್ತು, ಅಬ್ಜನ್ ಹುಡುಗಾಟಿರ್ತಾನೆ, ಸರಿನಂತ ಕಾಣ್ತದೆ. ಆದ ಜನ ಒಪ್ಪಿಗಳಲ್ಲ ನಾವು. ಕಲ್ಪನೆಗೆ ಗೊತ್ತಿಲ್ಲ, ಗುರುವರ್ಗೂ ಗೊತ್ತಾ? ಕಲ್ಪನೆಗೆ ಗೊತ್ತಲ್ಲ ನಿಮಗೆ? ಬಾವಿ ಒಳಗಟ್ಟೆ ಅಂತ ಕೇಳಿದ್ರ? ಬಾವಿ ಒಳಗಟ್ಟೆ ಅದು ಕೇಳಿಲ್ಲ. ಹಳೇಕರ್ ಮಂಜಪ್ಪ ಅದೇ ಕೇಳಿದ್ರೆ, ಹಳೇಕರ್ ಮಂಜಪ್ಪ ಕೇಳಿದ್ರೆ ಬಾವಿ ಒಳಗಟ್ಟೆ ಕೇಳಬೇಕು. ಉತ್ತಂಗಿ ಜನರು ಕೇಳಿದ್ರ? ಬಹಳ ಜನ ಸತ್ಯ ಎಬಿಸಿಡಿಂದ ಬರ್ತಕ್ಕಂಥ BA ಬಿಡೋದು ಮುಂದಿನ ಸಲ ಎಣ್ಣೆ ನಿಮ್ಮ ಹೋದಾರ ಯಾರೋ ಮದುವೆ ಯಾರು ದೇವ್ರಿಗೆ ಗೊತ್ತು, ನಿಮಗೆ ಗೊತ್ತು. ವಚನದ ಪಿತಾಮ MLC ಆಗಿದ್ದ ಪಾವಗಟ್ಟೆ MLC ಆಗಿದ್ರು. ಅವಾಗ ಹಿಂಗಿದ್ದಿಲ್ಲ. ಹೈದರಾಬಾದ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಹಳೆ ಮೈಸೂರು, ಹೊಸ ಮೈಸೂರು, ಕೊಡಗು, ಸವಣೂರು, ಶಿಗ್ಗಾವಿ, ಜಮಖಂಡಿ, ಸಂಡೂರು, ಹರಪನಹಳ್ಳಿ, ಸತ್ಯಬನ್ನೂರು, ತರೀಕೆರೆ, ಹಿಂಗಿದ್ದ ಕಾಲ. ಇಂಥ ಕಾಲ MLC ಆಗಿತ್ತು. MLC ಅಂದ್ರೆ ಜನಗಳ ಕೆಲಸ ಮಾಡ್ಬೇಕಾಯ್ತಾರೆ. ಆ ಊರೂರಿಗೆ ತಡೆಗಾರಿ ಮುಡ್ಕೊಂತ ಹೋದ ಯಾರು? ಪಾಗೋಳ ಕಟ್ಟಿ. ವಚನದ ಪಿತಾಮ ಅಂತ ಕಟ್ಟಿ ಪಾಗೋಳ ಗಟ್ಟಿ ಅಂತ. ನೀವು ಕಲಬುರಗಿ ಅದ್ಭುತವಾದಂತ ಸಂಶೋಧನೆ. ಬಹುತೇಕ ನಮ್ಮ ಕರ್ನಾಟಕದಲ್ಲಿ BLS ಕೂಡ ನಂಬರ್ ಅಲ್ಲ, ಜಾನ್ಪೀಠ್ ನಂಬರ್. ಶೋಧನೆಯಿಂದಲೇ ಕಲಬುರಗಿ ಕೊಲೆ 2015 ಕಲಬುರಗಿ ಕೊಲೆ. ಇವತ್ತಿನವರೆಗೂ ಕಲಬುರಗಿಯನ್ನು ಕೊಲೆ ಮಾಡಿದ್ರು ಯಾರು ಅಂತ ಸಿಕ್ಕಲ್ಲ. ಹೆಂಗಿರ್ಬೋದು ಸರ್ಕಾರ? ಮೊನ್ನೆ ಬ್ಯಾಂಕ್ ತರೋದು 17 kg ಬಂಗಾರ ಇಡೋದು. ಆದ್ರೆ ಕಲಬುರಗಿ ಬೇಕಾಗಿತ್ತು. ಆತನ ಸಂಪುಟಗಳನ್ನು ನೋಡ್ರಿ, ಆತನ ಸಂಪುಟಗಳನ್ನು ಇಂಥವ್ರು ಕೈಯಾಡಿಸಿಲ್ಲ ನಂಗಲ್ಲ. ಕಲಬುರಗಿ MM ಕಲಬುರಗಿ ನಮ್ಮ ಗುರುತಿಲ್ಲಪ್ಪ.
ಈಗ ಕುದುರ್ತಾರ ನಮ್ಮ ಗದಗ ಅಪ್ಪನೇ ಒಂದು ಗಂಟೆ ನಾವು ಪಾಠ ಕೇಳಿದ್ವಿ. ನಿಜವಾಗಿ ಕೇಳಿದ್ರು ಮತ್ತೆ ನಾಳೆ ನೀವು ಚಾಲು ಮಾಡಿಬಿಟ್ಟು ಮತ್ತೆ ಎಷ್ಟು ಹೇಳಿದ್ರೆ ಹಂಗೆ ಬಿಟ್ರಿ. ಹಿಂಗೆಲ್ಲ ಲೈಟ್ ಆಗಿತ್ತು, ಹಿಂಗೆಲ್ಲ ಲೈಟ್ ಹೊಸ್ತಾಗಿ ಕನ್ನಡ ಮೇಷ್ಟ್ರು ಬಂದ್ರಂತೆ ಕ್ಲಾಸ್ ಮಾಡಕ್ಕೆ. ಹೊಸ ಮೇಷ್ಟ್ರು ಬಂದ್ರೆ ಹಳೆ ಹುಡುಗರು ಮೇಷ್ಟ್ರನ್ನ ಸೆಟ್ ಕೊಡ್ತಾರೆ. ಯಾರೋ ಹೊಸ ಮೇಷ್ಟ್ರು ಬಂದ್ರಂತೆ, ಹೊಸ ಮೇಷ್ಟ್ರು ಬಂದಂತೆ. ಮೇಷ್ಟ್ರು ಸುರೇಶ್ ಯಾರು ಬಂದು ಪರಿಚಯ ಮಾಡಿಕೊಟ್ಟು ಇವ್ರು ಕನ್ನಡ ಮೇಷ್ಟ್ರು ಹೊಸ ಬಂದಂದ್ರೆ ಈ ಹುಡುಗ ಕೇಳ್ಬೇಕಲ್ಲ, ನನಗೆ ಗ್ರಾಚಾರ ಬಿಡಿಸ್ಬೇಕಂತ. ಅವನು ಪಾಪ ಹೊಸ ಬಂದಂತ ಡಾಕ್ಟರ್ ಟಿಕ್ ಅವನೆಲ್ಲ PC ಮುಗಿಸಿದ್ದ, ಅವನಿಗೆ ಒಂದು ಏನೋ ಮಾಡ್ಬೇಕು ಅಂದ್ಬಿಟ್ರಿ ಅಂತ ಜೋರಾಗ ಬಂದ. ಈ ಮೇಷ್ಟ್ರನ್ನ ಆಟ ಆಡಿಸ್ಬೇಕಂತ ಭಾಳ ವಿದ್ಯಾರ್ಥಿಗಳಿಗೆ ಒಂದು ಮಾತು ಎಲ್ಲ ಕಿತ್ತು ಲೈಟ್ ಹಾಕಿದ್ರು. ಯಾವಾಗ ಬರ್ತದ ಮೇಷ್ಟ್ರು ಬಂದಂತ ಅವ್ರೇನೋ ಒಂದು ಲೈಟ್ ಹಾಕಿದ್ರು. ಲೈಟ್ ಹಾಕಿದ್ರು ಹೊಸ ಮೇಷ್ಟ್ರು ಯಾವುದು ಎದೆ ಸಲ ಸತ್ತನ ಲೈಟ್ ಆಫ್ ಮಾಡಪ್ಪ ಅಂತ ಹೇಳಿಲ್ಲ. ಅವನು ಲೈಟ್ ಆಫ್ ಮಾಡ ಅಂತ ಹೇಳಿದ್ರೆ ನಾನು ಸಹ ನೀವು ನಮ್ಮೇಲೆ ಬರ್ತಿರೋದು ಒಳ್ಳೆ ಮೇಷ್ಟ್ರ ಇದ್ದೀನಿ ಅಂತ ಅಂದಿಲ್ಲ ಅಂತ ಪಾಪ ಆ ಮೇಷ್ಟ್ರಿಗೆ ಸುಮ್ಮನೆ ಅಂತ ಅವನೇನೋ ಹೊಸದಾಗಿನ ಒಳ್ಳೆ ಜೋರಾಗಿದ್ದ. ದಿನಕರನ ಬೆಳಕಿನಲ್ಲಿ ದೀವಟಿಗೆ ಹಚ್ಚಿದ ಧೀರನಾರು ಅಂತ. ದಿನಕರನ ಬೆಳಕಿನಲ್ಲಿ ದೀವಟಿಗೆ ಹಚ್ಚಿದ ಧೀರನಾರು ಲೈಟ್ ಆಗ್ತಾನೆ ಖುಷಿ ಖುಷಿ ಆಗ್ಬಿಡ್ತಾವ. ಎಷ್ಟು ಖುಷಿ ಅಂತ ದಿನಕರನು ಸೂರ್ಯ. ದಿನಕರನ ಬೆಳಕಿನಲ್ಲಿ ದೀವಟಿಗೆ ನೆಚ್ಚಿದ ಧೀರನಾರು. ಊರಿನ ಬೆಳಕಿನಲ್ಲಿ ದೀವಟಿಗೆ ಅಂದ್ರೆ ದೀಪ ಲೈಟ್. ದಿನಕರನ ಬೆಳಕಿನಲ್ಲಿ ದೀವಟಿಗೆ ನೆಚ್ಚಿದ ಧೀರನಾರು. ಸಾರ್ ನಾರು ಸಾರ್ ಅಂತ ಮುಖಿ ನಾನಾರು ಹೇಳೋದು ಪಟ್ಟಿ ಬಿಟ್ಟೆ. ನನಗೆ ಒಳ್ಳೆ ಕಿರೀಟ ಕೊಟ್ಟಂತನ ಅವನಿಗೆ ಹೊಟ್ಟೆ ಹೋಗಿದ್ದು ಯಾಕೆ ಕೊಡ್ತಾನೆ. ಇದು ನಾಪಾಡ ಅಂತ ಹೆಂಗೆ ಹೇಳ್ಬೇಕು ಮೇಷ್ಟ್ ಅವನು ಕನ್ನಡ ಮೇಷ್ಟ್ ಅವನು ಸಾಹಿತ್ಯ ಬಹಳ ಚೆನ್ನಾಗಿ ಗೊತ್ತು. ಅದು ನಾಪಾಡ ಬಂದು ಕಳುವ ಅಂತ ಹೇಳ್ಬೇಕು. ಕಳುವಂತ ನಮ್ಮ ಮಡಿಗಳು ಕಳುವ ಅಂತ ಹೇಳ್ತಾರ. ಕಳುವ ಅಂತ ಹೇಳಿದ್ರೆ ಅವನು ಸಹ ನಾನದಂತಾನು ಅದು ಮತ್ತೆ ಗೊತ್ತ. ದಿನಕರನ ಬೆಳಕಿನಲ್ಲಿ ದೀವಟಿಗೆ ನೆಚ್ಚಿದ ಧೀರನಾರು. ಮುಂದುವರೆದು ಇನ್ನೊಮ್ಮೆ ಇಂಥ ಕೆಲಸ ಮಾಡೋದನ್ನು ಕಳುವರು ಕುನ್ನಿ ಕುಳಿತುಕೋ ಅಂತ. ಕುನ್ನಿ ಅಂದ್ರೆ ಬಹಳ ನಮ್ಮ ಮಹಾಭಾರತದಲ್ಲಿ ಬಹಳ ಕುನ್ನಿ ಲೇ ಕುನ್ನಿ ಏನದೇ ನಮಗೆ ಹೋಗ್ಬಿಡ್ತೀನಿ ಅವನಿಗೆ ಬಹಳ ಅಪಮಾನ. ಬುಕ್ ಹಿಡ್ಕೊಂಡು ಮೇಷ್ಟ್ರು ಕೊಡ್ಬೇಕು ಹಿಂಗೆ ಹೋಗಿ ಮೇಷ್ಟ್ರಿಗೆ ನಮಸ್ಕಾರ ಹೊಡೆಯೋ ವಿದ್ಯಾರ್ಥಿಗಳು ಬಹಳ ಕಡಿಮೆ. ಮೇಷ್ಟ್ರು ಎಷ್ಟು ಸಲ ವಿದ್ಯಾರ್ಥಿಗಳು ನಮಸ್ಕಾರ ಮಾಡಕ್ಕೆ ಅಂತಂತ ವಿದ್ಯಾರ್ಥಿಗಳು. ಇತ್ತೀಚೆಗೆ ಒಂದು ಬಂಕಂತ ಪದ ಬಂದು ನಮ್ಮ ಕಾಲದಲ್ಲಿ ಬಂಕ್ ಅನ್ನೋದಿಲ್ಲ. ಬಂಕ್ ಅನ್ನೋ ಪದ ನಿಮಗೆ ಗೊತ್ತೈತಿಲ್ಲ. ಈಗ ಗೊತ್ತೈತಲ್ಲ ಬಂಕ್. ನಮ್ಮ ಕಾಲದಲ್ಲಿ ಬಂಕ್ ಇದ್ದಿಲ್ಲ. ಎಲ್ಲಿಂದ ಬಂಕ್? ಪರ್ಷಿಯನ್ ಪದನೋ, ಉರ್ದು ಪದನೋ, ಕನ್ನಡ ಪದನೋ, ತೆಲುಗು ಏನು ಗೊತ್ತಿಲ್ಲ. ಅದೇ ನಾಳೆ ಬಂಕ್ ಹಾಕಿ ಕಲಿತು ಬಂಕ್ ಅನ್ನು ಕೊಟ್ಟಿರ್ಬೇಕಂತ ಕಡಿ ನಾವು. ನನ್ನ ಮಗ ಲಾಯರ್ ನನ್ನ ಮಗ ಡಾಕ್ಟರ್ ಆಗ್ತಾನೆ. ನೀವು ಡಾಕ್ಟರ್ ಆಗಲ್ಲ ಮತ್ತೆ ಕಲ್ಸ್ಕೊಳ್ಬೇಡ್ರಿ. ಅವ್ರು ಹೇಳೋ ಮಾತಾಡ ನಾನು ಹೇಳ್ತಾರೆ. ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ನನ್ನ ಮಗ ಬೇಸ್ಟ್ ಆಗ್ತಾನೆ, ನನ್ನ ಮಗ ಪೊಲೀಸ್ ಆಗ್ತಾನೆ. ಸಣ್ಣ ಹುಡುಗ ಕೇಳಿ ಹೇಳ್ತಾರ ಇಲ್ಲ ನೀನು ಏನಾಗಬೇಕು ನಾನು ಪೊಲೀಸ್ ಆಗ್ಬೇಕಂತ ಅವ್ನಿಗೆ ಗೊತ್ತೇ ಇರೋದು. ಅವ್ರು ಏನು ಪಾಪ ಗಂಡಗಳಿಗೆ ಗೊತ್ತದ. ಸಣ್ಣ ಹುಡುಗ 4 ವರ್ಷ ಇನ್ನೇನಾಗಬೇಕು ನಾನು ಡಾಕ್ಟರ್ ಆಗ್ಬೇಕಂತ ಬಹಳ ಮುಖ್ಯ. ಅದಕ್ಕಿದ್ದು ಈ ಹುಡುಗಾಟ ಅಲ್ಲ, ಯಾಕಂದ್ರೆ ಹುಡುಗಾಟ ಅಲ್ಲ. ಈ ನಮ್ಮ ದೇವೇಂದ್ರಪ್ಪ ಮಗ MLA ದೇವೇಂದ್ರಪ್ಪ IAS ಇವಾಗ ಮಾಡಿ ಯಾರು ಮಾಡ್ಲಿ. ಎಷ್ಟು ಖುಷಿ ಆಗತ್ತೆ ನಮ್ಗೆ? ಎಷ್ಟು ಖುಷಿ ಆಗತ್ತೆ ಹೇಳಿ. IRS, IAS, IPS, IFS ಸರಿ ಕೇಳಿದ್ರಿಲ್ಲ ಗೊತ್ತಿಲ್ಲ. IFS ಅಂದ್ರೆ ಏನು, IPS ಅಂದ್ರೆ ಏನು? IFS ಅಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಐತಿ. ರಾಯಭಾರಿಗಳ ಕಚೇರಿಗಳು ಇರ್ತಾರವರು. ಇನ್ನು ವಿಸರ್ ನೋಡೋರು ಅವರೇ. ಮೊನ್ನೆ ರಾಣಾ ವಿಸರ್ ಚೆಕ್ ಮಾಡಿದ್ರು ಅವರೇ. ರಾಣಂಗ್ ಗೊತ್ತಾಯ್ತಾ? ಪ್ರತಾಪ್ ರಾಣ ಅಂತ. ಅವರು ಆ ರಾಣ ಅಲ್ಲ, ಅವ್ರ ರಾಣ. ಇತಿಹಾಸದಲ್ಲಿ ನಿಖರವಾದಂತ ಪಕ್ಕ ಮಾಹಿತಿಯನ್ನ ವಸ್ತುಸ್ಥಿತಿಗೆ ಭಂಗ ಬರದ ಹಾಗೆ ಸಂಶೋಧನೆಯ ಲೇಖನಗಳು. ಲಕ್ಷ್ಮೀ ಸಾಗರ
ಹುಲ್ಲೂರು ಇವನ್ನ ಉಲ್ಲೇಖ ಮಾಡಿದ್ದಾರೆ. ಉಲ್ಲೇಖ ಮಾಡಿದ್ದಾರೆ ಪಾಪ ಸ್ವಂತ ಸೃಷ್ಟಿ ಮಾಡ್ಕೊಂಡು ಮತ್ತೆ ತಿಳ್ಕೊಂಡ್ಬಿಟ್ಟೆ. ಅನೇಕ ಋಣ ಪರಿಹಾರವನ್ನ ಅದಕ್ಕೆ ನೆರವುಲಾಗಿ ತಗೊಂಡು ಅಧ್ಯಯನದ ಸಂಶೋಧನೆಗಳ ಲೇಖನಗಳು ಅದು ಸಿಲೆಬಸ್ ಅನ್ನೋದು ನಿಮ್ಮ ಫಸ್ಟ್ ಇಯರ್ BA, ಸೆಕೆಂಡ್ ಇಯರ್ BA, ಥರ್ಡ್ ಇಯರ್ ಆಧಾರಕ್ಕೆ ಮಾತ್ರ ಬರ್ತದೆ ಹೊರತು ನಿಮ್ಮ ಸಿಲೆಬಸ್ಗೆ ಒಂದು ಪಟ್ಟಿ ಆಗಲ್ಲ. ಇಂಥ ಭೂತವಾದಂಥ ಸಂಶೋಧನೆಗಳ ಒಂದು ಮಾಹಿತಿಯನ್ನ ವರ್ತಮಾನ ಮತ್ತು ಭವಿಷ್ಯತ್ತಿಗೆ ಇತಿಹಾಸ ಭಂಗ ತರದು ಆಗಿ ತನ್ನದೇ ಆದಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಹುಡುಕಿ ಅಂತ ನಮ್ಮ ಹೊರಗೆ ಬಂದು ಪಾಪ ಅವ್ನು ಎಷ್ಟು ತಗೊಂಡೈತೆ ನೋಡಿ ಏನ ಹುಡುಕಿ ಅಂತಾನೆ ಬೇಡಪ್ಪ ಯಾರು ಪುಸ್ತಕ ಕಳಿಸೋದು ಅವಳಿಗೆ ಬರೋದಾರೆ ನಮ್ಮೂರಿಗೆ ಬರೋದಾರೆ ನೀವು ಬರಕ್ಕೆ ಹೋಗಬೇಡ ನಿಲ್ಸ ನಮ್ಮ ಬರೋಣ ಸಹ್ಯ ಅವ್ನು ಹುಡುಕಿ ಅಂತ ನಾನೆಲ್ಲ ಹೋದಾಗ ನಾನು ಗೊತ್ತ ಸಿಗಲ್ಲ ಎಲ್ಲ ಬಾರೋ ಮಾತು ಬಾರೋ ನಾನು ಎಲ್ಲೇ ಹೋಗ್ಬಿಡೋದು ಇದು ಬಾರಪ್ಪ ಇಲ್ಲೇ ನಮ್ಮ ಆಮೇಲೆ ಗಂಟೆ ಬರ್ಬೇಕು ಒಂದು ಸಮಸ್ಯೆ ಬರ್ತದೆ. ವಿದ್ಯಾರ್ಥಿ ಸುಳ್ಳೆ ಬಜಾರ್ ಸುಳ್ಳ ಬಜಾರ್ ಅಂದ್ರೆ ನೀವು ಮುಂದೆ ಅಸ್ಥಿರ ಆಗುತ್ತೆ ಅಂತ ಕೇಳಿ ನಾನು ವಿಜಯನಗರ ನಮ್ದು ಸ್ಪೆಷಲೈಸೇಷನ್ ಸುಳ್ಳೆ ಬಜಾರ್ ಬಗ್ಗೆ ಒಂದು ಪಟ್ಟ ಮಾಡ್ತೀವಿ. ಸುಳ್ಳೆ ಬಜಾರ್ ಏನೇ ನಡೀತಿತ್ತು ವಿಜಯನಗರ ಕಾಲದಲ್ಲಿ ಅಲ್ಲಿ ಬಾರಬೋದ ಬಂದೋಗಿದ್ದಾನೆ, ಅಲ್ಲಿ ಅಬ್ದುಲ್ ರಜಾಕ್ ಬಂದೋಗಿದ್ದಾನೆ, ನಿಖಿಲ್ ಬಂದೋಗಿದ್ದಾನೆ, ಅವರೆಲ್ಲ ಬಂದಾಗಿದ್ದಾರೆ. ಈಗ 50-60 ರೂಪಾಯಿ ಗಮನಿಸಿ ಉಲ್ಲೇಖ ಐತಲ್ಲ ಬಾರ್ಬೋಧನ ಪ್ರಕಾರ ಅರ್ಥ ಬರಹ ಪಟ್ಟ 12 ಕುರಿಗಳನ್ನು ಬಡದಲ್ಲಿ ಹೇಳ್ತಿದ್ರು ಬಂಗಾರ ಈಗ ತೆಗೆದು ಬಂಗಾರ ಸಿಗದಂತೆ ಅಷ್ಟು ಸಮೃದ್ಧಿವಂತ ಜಾಗಗಳು ಅಂತೂ ಅನೇಕ ಕಥೆಗಳು ಇಲ್ಲ ಅಂತ ತಿಳ್ಬೇಡ್ರಿ. ವಿದ್ಯಾರಣ್ಯರು ಕೊಟ್ಟು ತಪಸ್ಸು ಮಾಡಿದ್ರಂತೆ 19 ಬುಕ್ಕರು. ವಿದ್ಯಾರಣ್ಯರ ತಪಸ್ಸನ್ನು ಮೆಚ್ಚಿ ಭುವನೇಶ್ವರಿ ಶಂಕವನ್ನು ಓದಿದಂತೆ ಶಂಕರ ನಾದಕ್ಕೆ ಅದು ಏನೋ ಸಂಪತ್ತು ಬಂತಂತೆ. ಅವೆಲ್ಲ ತಾಂತ್ರಿಕ ಕಥೆಗಳು. ಆದ್ರೆ ಇವತ್ತು ಏನಾಗಿದೆ ಮತ್ತೆ ಏನಾಗಿದೆ ಅಲ್ಲಿ ಏನೇನೂ ಇಲ್ಲ. ತಾಳಿಕೋಟೆಯ ಕದನದ ನಂತರ ಹಳಿಯ ರಾಮನಾಯನ ಅಹಂಕಾರ ದುರಹಂಕಾರದಿಂದ ಬಹುಮನೆ ಸುಲ್ತಾನರು ಏನ್ರಿ ಬಹುಮನೆ ಸುಲ್ತಾನ್ ನಮ್ಗೆಲ್ಲ ಯಾರು ಹಾಕ್ತಿರೋ ಬಹುಮನೆ ಸುಲ್ತಾನರು ಎಲ್ಲೇ ಬಂದವರು ಆದಿಲ್ಶಾಹಿ, ಬದರ್ಶಾಹಿ, ಇಮಾಮ್ಶಾಹಿ, ಕುತುಬ್ಶಾಹಿ, ಆದಿಲ್ಶಾಹಿ ಇವರಿಗೆ ನಾವು ಸೋಲನ್ನಬೇಕು. ಕರ್ನಾಟಕದ ಕ್ಷಿತಿಜ ಪಾಲಕ ಅಮರ್ತ ಗೋಲಿದ ಮೊದಲಾದ ಚರಿತ ಅಷ್ಟದಿಗ್ಗಜ ಕಾಲದಲ್ಲಿ ಎಲ್ಲಿ ಹೋಯ್ತು ಮತದನ್ನ ಜನರ ಸಾಮ್ರಾಜ್ಯದಲ್ಲಿ ಒಂದ್ಸರಿ ಕರ್ಕೊಂಡು ಒಂದಿನ ಅಲ್ಲೇ ಹುಡುಕಾಡ್ರಿ. ಉಗ್ರ ನರಸಿಂಹ, ಬಡವಿಲಿಂಗ, ದೊಡ್ಡಸ್ಮಾಲು, ಹೇಮಕೂಟ, ಯುದ್ಧದ ಪರ್ವತ ಇವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಇತಿಹಾಸಕ್ಕೆ ಬಹಳ ಅನುಕೂಲವಾದಂಥದ್ದು. ಇಲ್ಲಿ ಏಟ್ ಹೇಳಿದ್ರು ತರಕ್ಕೆ ಹೋಗಲ್ಲ. ಹಂಗಾಗಿ ಇತಿಹಾಸದ ಅಧ್ಯಯನದ ಪೀಠಕ್ಕೆ ಸಮಾನಾಗಿ ಓಚಿ ಬೋರೆಯ ಕಾಲೇಜಿನ ಪ್ರಾಧ್ಯಾಪಕ ಮೇಷ್ಟ್ರನ್ನವ್ರನ್ನ ನಮ್ಮನ್ನು ಮೇಷ್ಟ್ರು ಅನ್ಬೋದು. ನಾವು ಯಾವುದು ಮಾಡಿಲ್ಲ. ಅವ್ರು ಬಾರಿ ಮಾಡಿದ್ರು ಇತಿಹಾಸದ ಮೇಷ್ಟ್ರು ಅಂತ ಕರಿತೀವಿ. ಗೊತ್ತೈತಲ್ಲ, ಲಂಕೇಶ್ವರ ಮೇಷ್ಟ್ರು ಅಂತೀವಿ. ನಂತರ ಮೇಷ್ಟ್ರು ಅಂದ್ರೆ ಬಾರಿ ಬುದ್ಧಂದ್ರು ಅಂತೆಲ್ಲ ಅರ್ಥದ್ದು ನಮ್ ಗುರುಘಾಟ್ ಮಾತಲ್ಲ. ಮತ್ತು ಹಳೆ ಕಾಲದಾಗ ಪಂಡಿತರು ಅಂತ ಕರೆಯೋದು. ನಮ್ಗೆ ಪಂಡಿತರು ಅಂದ್ರೆ ಯಾವ್ದ ಪೂಜೆ ಮಾಡಕ್ಕೆ ಅವ್ರಿಗೆ ಜನ ಬರ್ಕೊಡ್ತಾರೆ, ಮಂತ್ರ ಬಂತ ಅವ್ರಿಗೆ ಪಂಡಿತ ಅಂತಾರೆ. ಅವ್ನು ಏನ್ ಬರ್ಕೊಡ್ತಾರೆ ನಿಮ್ಗೆ ಗೊತ್ತು. 8, 7, 8, 9 ಸರಿ ಗುದ್ದಾಟ ಬುದ್ಧ ಬಂತು. 7, 8, 9 7 ಹೇಳ್ತಂತೆ 7 ಹೇಳ್ತಂತೆ ನಾನು ಬರೀ ದೊಡ್ಡರು ಅಂತ 6 ಕೇಳ್ತಾನೆ. ನಮಸ್ತೆ ನಾವು ಹೋಗಲ 8 ಹೇಳ್ತಂತೆ. ನಾವು 8 7 ನಾನಲ್ಲೇ ದೊಡ್ಡ ನೀನೇ ಅವ್ರಿಗೆ ದೊಡ್ಡ ನನ್ನ 9 ಹೇಳ್ತಂತೆ. ನನ್ನಂತ ದೊಡ್ಡ ಅವನನ್ನೇ ಜಗತ್ತಿನ ಅಂತ ಹೇಳ್ತಾನೆ 9. ಆಮೇಲೆ 0 ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ.
ಏನಾರ ಮಾಡಬೇಕಂದ್ರೆ ಒಂದು ಜೊತೆ ಶಕ್ತಿ ಆಗ್ಬೇಕಂತ ಸೊನ್ನೆ 9 ಹೊಡೆದ 8 ಹೊಡೆದ 7 ಹೊಡೆದ 1 0 ಹೊಡೆದ ನೀವೇ ಲೆಕ್ಕ. ಅದಕ್ಕಿಂತ ನೀವು 0 ಮತ್ತು 1 ಆಗಿ ಕಾಲೇಜಿನ ಶ್ರೇಯೋಭಿವೃದ್ಧಿಗೆ ತಾವು ದುಡಿಬೇಕಂತ ನಾನು ಕಳಕಳಿಸಿದ್ದು. ಸೆಕೆಂಡ್ ನಂಬರ್ ಗೊತ್ತೈತಿ, ಅದಕ್ಕೆ ಬರಗಾಲ ಆಗ್ತೀವಿ, ಹೊರಭೂಮಿ ಎತ್ತೀವಿ, ಏನನ್ನೂ ಹೆಸರುಗಳು ಇದಕ್ಕಿದ್ದಂತೆ ಹೆಸರು ಯಾವ್ಯಾವ ತೆಗೆದುಕೊಳ್ಳಿ. ಅತಿ ಇತ್ತೀಚಿನ ತೀರ್ಮಾನಗಳಲ್ಲಿ ಭದ್ರಾ ಮೇಲ್ದಂಡೆ ಬರ್ತೈತಿ, 57 ಕೆರೆ ನೀರು ಪುಣ್ಯಾತ್ಮದಿಂದ ನಾವು ಸಾಹಿತ್ಯ ಸಮ್ಮೇಳನ ನೋಡಿ ಮಾಡ್ತೀವಿ. 94ರಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಿದ್ವಿ. ಆಮನಾಯಕರನ್ನ ಗೊತ್ತಾದ್ರೆ ಇವ್ರಿಗೆ ಬೆಂಕಿ ಹಚ್ಬಿಟ್ಟು ಮುನ್ಸಿಪಾಲ್ಟಿ ನೀರಿಲ್ಲಂತ. ಇವತ್ತು ಸಮೃದ್ಧ ಆಮೇಲೆ ಮಾತಾಡ್ಬಾರ್ದಂತ ಇನ್ನೊಂದು ವ್ಯಕ್ತಿ ಅಂತ ಮಾತಾಡ್ತೀನಿ. ಆದರೆ ಈ ಪುಸ್ತಕಕ್ಕೆ ತಯಾರು ಗೊತ್ತಕ್ಕ ಒತ್ತಾಡೋದು, ಅವನ ಜೋಕ್ ತಗೋದು, ಅವನ ಜಡೆ ಹಿಡಿಯೋದು, ಏನಾದ್ರು ಕಥೆಗಳು ಅವು ಬೇಡ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನಾನು ಹಿಂದೆ ಒಂದು 2-3 ಸರಿ ಕಾಲೇಜಿಗೆ ಬೈದ್ದೆ. ಬಹುತೇಕ ನಾನೀಗ ಒಂದು 8 ದಿನ ಕೆಳಗೆ ಕೊಳ್ಳೇಗಾಲ ಶಾಸ್ತ್ರ ಹೇಳ್ತಾರೆ, ಗಿರಿಶಾಸ್ತ್ರ. ಒಂದು 8 ದಿನ ಏನಕ್ಕಂತಪ್ಪ ಅಂತ ಗಿರಿಶಾಸ್ತ್ರ ಕಳಿಸಿದ್ರೆ ಒಚ್ಚಿಬಾರಿ ಕಾಲೇಜ್ ಗೊತ್ತಿದ್ದ ಗಿರಿಶಾಸ್ತ್ರ ಹೇಳ್ಕೊಟ್ಟು ಆ ಗಿರಿಶಾಸ್ತ್ರದ ಅಪ್ಪನ್ನ ಮಾರುತಿ ಮತ್ತು ಸುರೇಶ್ ಶೆಟ್ಟಿ ನನಗೆ ಗಿರಿಶಾಸ್ತ್ರ ಕೊಳ್ಳೇಗಾಲ ಗಿರಿಶಾಸ್ತ್ರ ಗೊತ್ತಾ ನಿಮಗೆ? ಕಟ್ಟಿ ತತ್ತ ಒಳಗೆ ತತ್ತಿ ಬಿಡ್ತದೆ ಹಿಂಗೆ ಹೇಳ್ತಾರೆ. ನಾನು ಕೇಳಿಸಿದ್ರು ಬಹುತೇಕ ಅದು ಸುಳ್ಳು ಹೇಳ್ತದೆ. ಆದ್ರೆ ಇವ್ರ ಪ್ರಯತ್ನ ನಾನು ಇಲ್ಲಿ ಬಂದಿದ್ದೆ. ನಾನು ಬೋರ್ಡ್ಗಾಯ ಬಂದು ನಂತ ಯಾಕತ್ತಿಲ್ಲ ಯಾಕತ್ತಿಲ್ಲ ಈಗ ಬಂದ ನಿಮ್ಮ ಮನುಷ್ಯ ಅಂದ್ರೆ ಏನ್ ಮಾಡ್ಬೇಕಂತ ಯಾಕತ್ತಿಲ್ಲ ಯಾಕ್ತಾರೆ ಅಲ್ಲಪ್ಪ ಅಡುಗೆ ಮಾಡೋರು ಎಲ್ಲಿ ಇಟ್ಕೊಂಡು ಹೋಗ್ತಾರೆ, ಅರಮನೆ ಮೇಸ್ಟ್ ಹತ್ರ ಒಂದು ತೊಂಬೂರು ಇಟ್ಕೊಂಡು ಹೋಗ್ತಾರೆ. ಈ ಮೇಸ್ಟಿಂದ ಬಂದು ಯಾಕೊಂದು ಪಟ್ಟು ನಪ್ಪಕ್ಕೆ ಅಂತ ಹಿಂಗೆ ಬಂದ್ರೆ ಏನು ಮೇಸ್ಟ್ ತಪ್ಪಿದೆ ಕಟ್ಟಿಯನಂತ ಎಷ್ಟು ದಿನ ತುಂಬಿದ್ರು ನನಗೆ ಗೊತ್ತಿಲ್ಲ. ಅದೇನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆದರಣೀಯವಾಗಿ ನನಗೆ ಗೌರವ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ತಾವುಗಳು ಚಿಗರ್ ಜನ ನನ್ನ ತೀರ ಚಿಗರೆ ಕಲನ್ನು ಹಾಕೋಗಿದ್ದಕ್ಕೆ ತೀರಾ ಬಹಳ ಉಪಯೋಗ. ಅದಕ್ಕೆಂದು ಮುಂದಿನ ದಿನಗಳು ನೀವೆಲ್ಲರೂ ಯಾರು ಮದುವೆ ಆದರೆ ದಯಮಾಡಿ ನನಗೂ 1 ಲಕ್ಷ ರೂಪಾಯಿ ಕೊಟ್ಟು ನಿಮ್ಮ ಬುದ್ಧಿ ಕೊಡ್ತೀನಿ ಸಂಪರ್ಕ ಮಾಡಿ. ಹಾಗಾಗಿ ನಿಮ್ಮ ಆತ್ಮೀಯತೆಗೆ ನಾನು ಸಲಹೆ ನೀಡ್ತೇನೆ. ನಾನು ಬುಡುಬುಡಿಕೆ ಕಲ್ತದಲ್ಲಿ ಆ ಬುಡುಬುಡಿಕೆ ನನ್ನ ಮಾತು ಮುಗಿಸ್ತೀನಿ. ನಿಮ್ಮೂರಿಗೆ ಏನೇನೋ ಬರ್ತಾರೆ ವಾರಗಳು ಕಲ್ಲಿಗೆ, ಯಾಕಂದ್ರೆ ನೀವು ಓದೋರಿಗೆಲ್ಲ ಸರಿ ದುಡ್ಡು ಕೊಡ್ತಾರೆ ಅಂದ್ಕೊಂಡು 200 ರೂಪಾಯಿ ಕೊಡ್ತಾರ್ರಿ. ಇವ್ರು ಏನ್ ಹೇಳಿದ್ರೆ 200 ರೂಪಾಯಿ ಸಾಯಂತ ಸೂಪ್ರ 500,000 ಕೊಡ್ತಾರೆ. ಸರ್ಕಾರ ಪರ್ಮಿಷನ್ ಕೊಡ್ತಾರೆ. ನೀವು ಟೋಲ್ಗೇಟ್ನ ನೋಡ್ಬೇಕು. ಅವ್ರು ಟೋಲ್ಗೇಟ್ನಾಗೆ ಮದುವೆಗಳಾಗ ಅವ್ರ ಹಬ್ಬ ಬೇರೆ ಇರಲಿ. ಇಂಥ ಬೇಸ್ತಾರ ಕಲಿತ್ಕೊಂಡು ನೀವು ಆ ಥರ ಕಟ್ಕೊಂಡು ಒಂದು ತಿಂಗಳ ಕನೆಕ್ಟ್ ಮಾಡಿ ಶಾಲೆಗೆ ನಮ್ಮ ಬೇಡ. ಈಗ ಹೇಳ್ತಾನೆ ಲಕ್ಷ್ಮಿಯ ವಿಚಾರ ಒಂದು ಧನಲಕ್ಷ್ಮಿ ವಿಚಾರ. ಗೌಡ ಯಾವಾಗ ಸುಳ್ಳಾಸುರ ಅಂತ ಕಪಟ ಕರಿಬೇಡ ಗೌಡನ್ನ. ಗೌಡ ನಮ್ಮೂರು ದೂರಲ್ಲ, ದೇಶಲ್ಲ, ಮೀಸಲು ಮತ್ತು ಗಡಪಾಲಕಂದ್ರು ಚಳಿಕೆರೆ ತಾಲೂಕು. ನಿಮ್ಮ ಮನೆಗೆ ಮುಟ್ಟು ಚುಟ್ಟು ಮಂತ್ರ ಪೀಡಿಯಲ್ ಪಿಶಾಚಿ ಅಂತ ಕಾಗದ ಬರೆದು ನನ್ನ ಹೆಸರಿಗೆ ಪೋಸ್ಟ್ ಮಾಡಿ ಕಳಿಸ್ಕೊಟ್ಟು ನಾಳೆ ಬಂದು ಕತ್ಕೊಂಡು ಕೊಡ್ತೇನೆ. ಗೌಡ ಹೋದ ವರ್ಷ ಕೇಮು ಗಾಚಾರ ಅದೃಷ್ಟ ಪಾಪ ಕೆಟ್ಟದಾಗಿ ಇಚ್ಚಾಯ್ತು, ದೊಡ್ಡ ಬಟ್ಟ ಚಿಂತೆ ಆಯ್ತು. ಮುಂದಿನ ವರ್ಷ 3 ಮಕ್ಕಳನ್ನ ಮದುವೆ ಮಾಡಿ ತಣ್ಣಂದು ಅದೃಷ್ಟ ಕೆಟ್ಟೋದು. ಗೌಡ ನನ್ನ ಹೆಸರಿಗೆ ಯಾವ ಸುತ್ತ ಗೊತ್ತಿರ್ತೀನಿ. ಅಣಗೂರು, ಅಡಗೂರು, ಆಲೂರು, ಆತ್ನೂರು, ಆಲೂರು, ಅಲ್ಸೂರು, ಅವನೂರು, ಬೆಳಗೂರು, ಬಬ್ಬೂರು, ಬೆಳಗೂರು, ಬೀರೂರು, ಬೇಗೂರು, ಬೆತ್ತೂರು, ಬೆಂಗಳೂರು, ಮಂಗಳೂರು, ಮೈಸೂರು, ಮಳ್ಳೂರು, ಮಾಕೂರು, ಮುದಿರೂರು, ಮುಚ್ಚನೂರು, ಸುತ್ತೂರು, ಸತ್ತೂರು, ಸೂಗೂರು, ಸಾಲೂರು, ಸೊಂಡೂರು, ಕಿತ್ತೂರು, ಎತ್ತೂರು, ಯಡಿಯೂರು, ಜಗಳೂರು, ತುಮಕೂರು, ತುಮಕೂರು, ತೌಳೂರು, ತುಗೂರು, ಕೊಟ್ಟೂರು, ಮೈಸೂರು. ಗೌಡ ನನ್ನ ಇಷ್ಟಕ್ಕೆ ಇಷ್ಟು ಸುತ್ತನೆ ಗೌಡ ಮಾತು ಹೇಳ್ತದೆ. ನೀನು ಕೇಳ್ತಾನೆ ಅಂದ್ರೆ ನಾನು ಹೇಳ್ತೇನೆ. ನೀನು ಹೇಗೆ ಹೇಳ್ತಕ್ಕಂಥ ನಿಷ್ಠು ರಕ್ತ ಜಾತಿ ನಿಮ್ಮ ಹೊರಗೆ ಎಲ್ಲರೂ ತೋರಿಟ್ಟು ನಿಜವಾದ ಸುಳ್ಳು ತಗೊಂಡು ಕರಿಬೇಳೆಗಳನ್ನ ಗೌಡ ನಾನೇ ಕೇಳಿದ್ರೆ ಹೊಡೆದ ಕೆಲಸ ಇಲ್ಲ. ಬಂಗಾರ ಕೇಳಿದ್ರೆ 3 ತೊಲೆ ಬೆಳ್ಳಿ, 3 ತೊಲೆ ಬಂಗಾರ, 3 ತೊಲೆ ಕಬ್ಬ ತಂದು ಕೊಟ್ಬಿಟ್ರೆ ನೀವು ಕೊನೆಗೆ ಗಟ್ಟಿ ಅಂತ ಮಾಡ್ತಿರ್ತಾರೆ. 3 ತೊಲೆ ಬೆಳ್ಳಿ ಅಂದ್ರೆ ಬೆಳ್ಳುಳ್ಳಿ, 3 ತೊಲೆ ಬಂಗಾರ ಮಸ್ತಂತೆ, 3 ತೊಲೆ ಕಬ್ಬ ಅಂದ್ರೆ 3 ತೊಲೆ ನಿದ್ದೆ ತಂದು ಬಿಟ್ರೆ ನೀವು ಕೊನೆಗೆ ಗಟ್ಟಿ ಅಂತ ಮಾಡ್ಕೊಟ್ಬಿಡ್ತೇನೆ. ಆ ಭಕ್ತಾನು ಮುಂದಿನ ಅಮಾಸೆ ಮಂಗಳವಾರ ಮಠ ಬಂದಾಗ ಭಗವಂತ ರಕ್ತಕಾರಿ ಪ್ರಾಣ ಬಿಟ್ಟಿದ್ರೆ ಈ ಬುಡುಬುಡಿಕೆ
ಕುಡಿತೀರ ಮತ್ತು ಏನಂತ ಹೇಳಿ ಮುಂದಿನ ಸರಿ ಊರಿಗೆ ಬಂದಾಗ ಒಂದು ಕುರಿನೋ ಒಂದು ಕೋಳಿನೋ ಒಂದು ಎಮ್ಮೆನೋ ಒಂದು ಹಸುನೋ ಒಂದು ಆಡನೋ ರೂಪಾಯಿನೋ ಬಟ್ಟೆನೋ ರಾಗನೋ ತೋಳನ ಬರ್ತಿರ್ಕೊಂಡು ಇದಕ್ಕೆ ನಾಮತ್ತ ನಮ್ಮನೆ ನೋಡ ಕೊನೆಗೊಂದು ಮಾತಾಡ್ತಾರೆ ಅನಿಗೂ ನಡುವಾಯ್ತು ತನಗಿದ್ರು ಬಳುವಾಯ್ತು ದನಿಗಿದ್ರು ಕೂಡ ಆಡಾಯ್ತು ಮನಸ್ಸಿಗೆ ಮನಸ್ಸನ್ನು ಮಾತಾಯ್ತು ಜೀವಕ್ಕೆ ಮದುವೆ ಆಯ್ತು ಮನೆಗೆ ಕೋಣೆ ಆಯ್ತು ಜನಕ್ಕೆ ಜನಕ್ಕೂ ಜಾತ್ರೆ ಆಯ್ತು ನಿನ್ನಂತ ಸಾವುಕಲ್ಲಿಗೆ ಕೂಡಿದ್ರೆ ಒಂದು ಕಳೆದ ಕಳೆದ ಒಂದು ಕಚ್ಚೆ ಪಾಡೆ ಇನ್ನೂ ಒಂದು ನೋಡ್ಬೇಡ 2 ಮಂತ್ ಮಾಡಬೇಡ ಜಮೀನ ನಮಗೆ ಜಮ್ಮಂತೊಳಗೆ ಹೋಗಿ ಜೋಳ ತುಂಬ ಜೋಳ ತಗೊಂಡು ಬಂದು ಈ ಗುಡುಮಿಂದ ಹೋಗ್ಬಿಟ್ಟು ಒಂದು ಹಳೆ ನಂಗೆ ಒಳಗೆ ಕೊಟ್ಟು ಹೋಗ್ಬಿಟ್ಟು ನಮಸ್ಕಾರ. ಬಂದು ಈ ಕಾರ್ಯಕ್ರಮದ ಬಗ್ಗೆ ಸುಮಾರು 1 ಗಂಟೆಗಳ ಕಾಲ ಮಾತನಾಡಿರ್ತಕ್ಕಂತಹ ಸುಭಾಷ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಉತ್ತರವಾಗಿ ಅವರು ಹೇಳಿದರೆ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಮಾಲ್ತಿ ಪದವಿ ಪೂರ್ವ ಕಾಲೇಜು ಜಗಳೂರು. ಏನು ನಮಗೆ ಚಿತ್ರಣವನ್ನ ಕೊಟ್ಟಿದ್ದಾನಲ್ಲ, ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ, ಹೆಮ್ಮೆಯ ಹಾಗೂ ಉಳಿದ ನಮ್ಮ ಸಹಪಾಠಿ ನೌಕರರು ಮತ್ತು ವಯಸ್ಸಿನಲ್ಲಿ ನನಗಿಂತ ಕಿರಿಯವರಾಗಿ ನನ್ನ ಬೋಧನೆಯನ್ನು ಸಹ ತಾವು ತಿಳಿದುಕೊಂಡು ಇಲ್ಲಿ ಆಗಮಿಸಿರುವಂತಹ ತಾಂತ್ರಿಕ ಯುಗದಲ್ಲೇ ನಮಗೆ ಗುರುಗಳಾಗಿರುವಂತಹ ನೀವುಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಯಾಕಂದ್ರೆ ನಮ್ಮ ಗುರುಗಳು ಇಷ್ಟತಕ್ಕ ವೈಚಾರಿಕ ಚಿಂತನೆ ಒಳಗೆ, ಇತಿಹಾಸದ ನೆಲೆಗಟ್ಟಿನೊಳಗೆ, ಸಾಮಾಜಿಕ ಪದ್ಧತಿಯೊಳಗೆ, ಆರ್ಥಿಕ ವ್ಯವಸ್ಥೆಯೊಳಗೆ, ಜಾನಪದದ ನುಡಿಗಟ್ಟಿನೊಳಗೆ ಎಲ್ಲಾ ವಿಚಾರವನ್ನು ಕುರಿತು ಅವರು ಸುದೀರ್ಘವಾಗಿ, ನಿರಂತರವಾಗಿ ಮತ್ತು ಉತ್ತಮವಾಗಿ ಅಂತ ಹೇಳ್ತೀನಿ. ಸತ್ತ ರಾಜರಾಣಿಯರ ಕಥೆಯನ್ನು ಹೇಳುವುದೇ ಇತಿಹಾಸ ಅಂತ ಹೇಳ್ತೀನಿ. ಒಂದು ತಿಳ್ಕೊಳ್ಳಿ, ಸತ್ತ ರಾಜರಾಣಿಯರನ್ನ, ಆಳಿ ಹೋದ ಮನೆತನಗಳನ್ನ, ಆಳಿ ಹೋದ ಸಾಮ್ರಾಜ್ಯಗಳನ್ನ, ಮರಳಿ ಹೋದ ಕುದುರೆಗಳನ್ನ ಸಂಪೂರ್ಣವಾಗಿ ನಿಖರವಾಗಿ ನಿಮ್ಮ ಕಣ್ಣೆರಿಗೆ ಇರುವಂತಹ ಕರ್ತವ್ಯವನ್ನು ನಿರ್ವಹಿಸುವಂತಹ ಇತಿಹಾಸ ಉಪನ್ಯಾಸಕರೇ ಇಲ್ಲಿ ಎಲ್ಲಾ ಶಾಸ್ತ್ರಗಳಿಗಿಂತ ಅತ್ಯಂತ ಶ್ರೇಷ್ಠರು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ. ಒಂದು ವಿಶ್ವವಿದ್ಯಾಲಯದಲ್ಲಿ 24 ಸಬ್ಜೆಕ್ಟ್ ಉಪನ್ಯಾಸಕರನ್ನ ಹಾರ್ಟ್ ಬೀಟಿಂಗಿಗೆ ಅಟೆಂಡ್ ಮಾಡಿಸಿದ್ರು, ಪರೀಕ್ಷೆಗೆ ಒಳಪಡಿಸಿದ್ರು. ಹಾರ್ಟ್ ಬೀಟ್ ಗೊತ್ತಲ್ಲ, ಎಲ್ಲರೂ ಹಾರ್ಟ್ ಬೀಟ್ ನಾರ್ಮಲ್ ಆಗಿತ್ತು. ಹಿಸ್ಟ್ರಿ ಅಂತಂದೇನು ಇದ್ನಲ್ಲ, ಅವನು ಹಾರ್ಟ್ ಬೀಟ್ ಏರುಪೇರು. ಕಾರಣ ಇಷ್ಟೇ, ಯಾವುದೇ ಸಬ್ಜೆಕ್ಟ್ ಪಾಠ ಮಾಡಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಸಿದ್ಧಾಂತ, ತನ್ನದೇ ಆಗಿರ್ತಕ್ಕಂಥ ಚಿಂತನೆ ಒಳಗೆ ಬಂದಿರ್ತಾರೆ. ಹಿಸ್ಟ್ರಿ ಆಗಿ ಬಂದಿರೋದಿಲ್ಲ. ನಿನ್ನೆ ಬಸವಣ್ಣನ ಪಾಠ ಮಾಡಿರ್ತಾರೆ, ಬಸವೇಶ್ವರನ ಪಾಠ ಆಧ್ಯಾತ್ಮಿಕವಾಗಿ, ಭಾವಿಕವಾಗಿ ಮಾಡಿರ್ತಾರೆ. 2ನೇ ದಿನ ಮದಕರಿ ನಾಯಕನ ಪಾಠ ಬರುತ್ತೆ. ನಾನು ಮತ್ತೆ ಬಸವಣ್ಣ, ಅಲ್ಲಮ ಪ್ರಭು, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಪಾಠ ಇದೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಶೈಲಿ ನಮ್ಮ ವಿದ್ಯಾರ್ಥಿಗಳನ್ನು ಪಾಠವನ್ನು ಕೇಳಿರ್ತಕ್ಕಂಥ ಮಕ್ಕಳಿಗೆ ಗೊತ್ತಿದೆ. ಇಲ್ಲಿ ಮದಕರಿ ನಾಯಕನ ಪಾಠವನ್ನು ಮಾಡಬೇಕಾದ್ರೆ ನನ್ನ ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗುತ್ತೆ. ಚಿತ್ರದುರ್ಗದ ಪಾಳೆಗಾರನ ದನಗಳನ್ನು ರಾಯದುರ್ಗದ ಪಾಳೆಗಾರ ಕಟ್ಟಿಬಿಟ್ಟಿರ್ತಾನೆ. ದನ ಕಾಯಲಿಕ್ಕೆ ಹೋಗಿರ್ತಕ್ಕಂಥ ಗೋವಿನ ಬಂದು ಹೇಳ್ತಾನೆ, ನಮ್ಮ ದನಗಳನ್ನ ರಾಯದುರ್ಗದ ಪಾಳೆಗಾರ ಕಟ್ಟಾಕಿಬಿಟ್ಟಿದ್ದಾನೆ. ಆಗ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮದಕರಿ ನಾಯಕ ಇನ್ನು 12 ವರ್ಷದ ಹುಡುಗ, 12 ವರ್ಷದ ಹುಡುಗ ಯಾರು ಮದಕರಿ ನಾಯಕನಿಗೂ ಸಿಟ್ಟು ಬರ್ತದೆ. ಅವಾಗ ಅವನು ಎಲ್ಲ ಮುನ್ನೆ ಬೇರೆ ಕಥೆ ಇದೆ. ಆದ್ರೆ ರಾಯದುರ್ಗದ ಕೋಟೆಗೆ ಅವನು ಗೊತ್ತಿಲ್ಲದೆ ತನ್ನ ಸೈನ್ಯವನ್ನು ಕರ್ಕೊಂಡು. ಇನ್ನೊಂದು ತಿಳ್ಕೊಳ್ಳಿ, ಅವತ್ತಿನ ಕಾಲದಲ್ಲಿ ಮಹಿಳೆಯರು ಕೂಡ ಮನೆಯಲ್ಲಿರ್ತಕ್ಕಂಥ ಕುರ್ಚಿಗೆಯನ್ನ, ಕುಡುಗೋಲನ್ನ, ಲತ್ತುಡಿಯನ್ನ, ಮುದ್ದಿಕೋಲನ್ನ, ಕೊಳಗೆಯನ್ನ ತಗೊಂಡು ಯುದ್ಧಕ್ಕೆ ಹೋಗಿದ್ರು. ರಾಯದುರ್ಗದ ಕೋಟೆಯನ್ನು ಹತ್ತಬೇಕಾದ್ರೆ
ಸೈನಿಕರು, ಕೃಷ್ಣಪ್ಪ ನಾಯಕನ ಸೈನಿಕರು ಬರ್ತಾ ಇದ್ದಾರೆ. ಮದಕರಿ ನಾಯಕ ವೀರಾವೇಶದಿಂದ ಕುದುರೆಯ ಜೀರನ್ನು ಬಾಯಲ್ಲಿ ಇಟ್ಟು ಎರಡೂ ಕೈಯಲ್ಲಿ ಕತ್ತಿಯನ್ನು ಆರಿಸುತ್ತಾ ಶತ್ರುಗಳ ವೃಂದವನ್ನೇ ಮೆಟ್ಟಿಲನ್ನು ಮಾಡಿ ರಾಯದುರ್ಗದ ಕೋಟೆಯನ್ನು ಮೇಲೆ ಏರಿ ಅಲ್ಲಿರುವಂತಹ ಪಿರಂಗಿಯನ್ನ ವೀರಭದ್ರ ದೇವಸ್ಥಾನದ ಕಡೆ ತಲುಪುತ್ತಾರೆ. ಎಲ್ಲಿ ಅಡಗಿದ್ದೀಯೋ ಕುಲ್ಲಿ ಕೃಷ್ಣಪ್ಪ ನಾಯಕ, ಎದ್ದು ಬಾ. ಚಿತ್ರದುರ್ಗದವರು ಗಂಡಸರಲ್ಲವೇ? ನೀನು ಗಂಡಸಾಗಿದ್ದರೆ ಬಾ. ಅದೇ ಸಂದರ್ಭದಲ್ಲಿ ಮಹಿಳೆಯರು ಅಲ್ಲಿರ್ತಕ್ಕಂಥ ಸೈನಿಕರನ್ನು ಹಿಡ್ಕೊಂಡು ದನದ ಬಾರ್ಲಿಗಳು ಕಟ್ಟಿ ಹಗ್ಗ ಹಾಕಿ ಅವ್ರು ಹುಲ್ಲು ಹಾಕಿ ಸಗಣಿ ತಿನ್ನಿಸಿ ಅವ್ರ ಮೇಲೆ ಮೂತ್ರ ವಿಸರ್ಜನೆಯನ್ನ ಮಾಡಿ ಇಂಥ ವಿಚಿತ್ರವಾಗಿರ್ತಕ್ಕಂಥ ಶೂರರ ಕಥೆಗಳನ್ನು ನಾವು ಕೇಳಬೇಕಾಗಿದೆ. ಹಾಗೆ ನಮ್ಮ ಆರ್ಟ್ ಮೀಟಿಂಗ್ ನಲ್ಲಿ ಚಿತ್ರದುರ್ಗ ಹೋದ, ಅದ್ ಬಂದ, ಅಲ್ಲಿ ಯುದ್ಧ ಮಾಡಿದ ಅಂದ್ರೆ ಹೇ ಹೋಗ. ಆಗ ನೆಕ್ಸ್ಟ್ ಇನ್ನೊಂದ್ಸರಿ ಇಮ್ಮಡಿ ಪ್ಲಾನನ್ನ ನೋಡಿ ಯಾವ ಕಾಲೇಜಲ್ಲಿ ಹೋಗಿ ಕೂಡ ಬೇಕಲ್ಲ ಪರೀಕ್ಷೆ ಮಾಡ್ತೀವಿ. ಹಾಗಾಗಿ ಸಿದ್ದರಾಮಯ್ಯ ಯಾಕಿರಲ್ಲ ಕಟ್ಟರಲ್ಲ, ಆ ಪಾಠದೊಳಗೆ ಅಷ್ಟೊಂದು ತಲ್ಲೀನರಾಗಿರ್ತಾರೆ ಅವರು. ಅಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಆಕ್ರಮಿಸಬೇಕು, ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ನಾವೇ ಆಕ್ರಮಿಸಬೇಕು, ವರ್ಧನರ ವಂಶವನ್ನು ಸ್ಥಾಪನೆ ಮಾಡಬೇಕು ಅಂತ ಬರ್ತಾರೆ. ಹಾಗಾಗಿ ಸಾಹಿತ್ಯ ಅಂದರೆ ಹರ್ಷದಿಂದ ಬಂದ ಹರ್ಷನ ಹರ್ಷವನ್ನು ಕ್ಷಣ ಮಾತ್ರದಲ್ಲಿ ಕಿತ್ತೊಗೆದ ನಮ್ಮ ಕನ್ನಡಿಗ ವೀರ ಪುಲಿಕೇಶಿ, ನಮ್ಮ ಕನ್ನಡಿಗ ವೀರ ಪುಲಿಕೇಶಿ ಅಂದ್ರೆ ಹರ್ಷದಿಂದ ಬಂದ ಹರ್ಷನ ಗೆದುಳಿದಂತ ಬಂದಲ್ಲ, ಅವನ ಹರ್ಷನ ಕ್ಷಣ ಮಾತ್ರದಲ್ಲಿ ಕಿತ್ತೊಗೆದ ನರ್ಮದಾ ನದಿಯಲ್ಲಿ ರಕ್ತದ ಓಪಳಿಯನ್ನು ಆಡಿ ಶತ್ರುಗಳ ರುಂಡವನ್ನು ಚೆಲ್ಲಿ ನಮ್ಮ ಕನ್ನಡದ ಕೋಟಿಗೆ ಗೌರವವನ್ನು ತಂದು ನೀಡಿದ್ದಾರೆ. ಹೀಗೆ ಇಂತಹ ವಿಷಯಗಳನ್ನ ಇತಿಹಾಸ ಉಪನ್ಯಾಸಕರು ಇಂತಹ ವಿಷಯದಲ್ಲಿ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನನ್ನ ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು MA ಮಾಡಿದ್ದಾರೆ, ಇನ್ನೊಂದು PhD ಮಾಡಿದ್ದಾರೆ. ಅಲ್ಲ, ಈಗ PhD ಮಾಡೋದು ಎಷ್ಟು ಕಷ್ಟ ಅಂದ್ರೆ ನಮ್ಮ ಹೆಣ್ಮಕ್ಕಳಿಗೆ PhD ಮಾಡಕ್ ಬರಲ್ಲ. ಇದರಲ್ಲಿ ಏನು ಸೂಚಿಸಿದ್ದಾನೆ ಅಂದ್ರೆ ಶೈವ ಧರ್ಮದ ಚಿಂತನೆಗಳ ಬಗ್ಗೆ, ಶೈವ ದೇವಾಲಯಗಳು ಆಗಿದ್ದಾವೆ ಅನ್ನುವಂಥ ವಿಚಾರಗಳ ಬಗ್ಗೆ, ಆನಂತರ ಸ್ಮಾರಕಗಳು. ಈಗ ಸಾಮಾನ್ಯವಾಗಿ ನಮ್ಮ ಭಾಷೆಯಿಂದಲೂ ಕೂಡ ನಮ್ಮ ಭಾಷೆಯಿಂದ ಕೂಡ ನಮಗೆ ಕೆಲವು ಎಡವಟ್ಟುಗಳಾಗಿದ್ದಾವೆ. ಚಿಕ್ಕಮಲ್ಲನ ಹೊಳೆ ಏನಂತೀವಿ ನಾವು? ಏನಂತ ಹೇಳ್ರಿ? ಚಿಕ್ಕಮಳೆ. ಚಿಕ್ಕಂತಿಯಲ್ಲೋ ಚಿತ್ರದುರ್ಗ ನನ್ನ ಪಕ್ಕದ ಇದ್ದಂತೆ. ಹಾಗಾಗಿ ಮಾಸ್ತಿ ಕಲ್ಲು ಅಂತ ನಾವು ಮಾಸ್ತಿಕಲ್ ಇತಿಹಾಸ ಮಹಾಸತಿ ಕಲ್ಲು, ಮಹಾಸತಿ ಕಲ್ಲು ಅದು ನಾವು ಉಚ್ಚಾರ ಮಾಡ್ತಾ ಮಾಡ್ತಾ ಮಾಸ್ತಿ ಕಲ್ಲು. ಶೆಟ್ಟಿಗೊಂಡನಾಡಿ ಸೆಕೆಂಡ್ ಅಂತೀವಲ್ಲ, ಆ ರೀತಿ ನಮ್ಮ ಭಾಷಾ ಪ್ರಭೇದಗಳನ್ನ ಕಲ್ಲು ಯಾಕಿತ್ತು ಅಂದ್ರೆ ಗಂಡ ತೀರ್ಕೊಂಡ ಮೇಲೆ ವೀರಗಳು ಅಂದ್ರೆ ಹೋರಾಟದಲ್ಲಿ ಸತ್ತಿರ್ತಕ್ಕಂಥ ಸೈನಿಕರಿಗಾಗಿ ವೀರಗಲ್ಲು ಅನ್ನುವುದನ್ನ ಇಟ್ಟದ್ದು ಅಂತಕ್ಕಂಥ. ಅದೇ ರೀತಿಯಾಗಿ ಬಿಡಿ ಪಕ್ಕದಲ್ಲಿ ನಾವು ಕಲ್ದೆ ಎಷ್ಟು ಜನ ಒಂದು ನಾವು ದೇವಸ್ಥಾನವನ್ನ ಜಾಸ್ತಿ ದೇವಸ್ಥಾನದ ಕಲೆ ವಾಸ್ತುಶಿಲ್ಪವನ್ನು ನೋಡ್ಲಿಕ್ಕೆ ಯಾರು ಹೋಗೋದಿಲ್ಲ. ನಾವು ಹೋಗ್ತೀವಿ ಎಲ್ಲಿಗೆ? ಬಾದಾಮಿ ಹೈವೇ ಇದೆ ಅಂತ ವಿಚಾರಗಳನ್ನ ಇಲ್ಲಿ ಈ ಮೂರ್ತಿ ಶಿಲ್ಪಗಳಲ್ಲಿ, ಸ್ಮಾರಕಗಳಲ್ಲಿ, ಗೋಪುರಗಳಲ್ಲಿ, ಒಳಕೆತ್ತನೆಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನಿನ್ನ ಹತ್ರ ₹2 ಇತ್ತು ಅಂತ ತಿಳ್ಕೊಳ್ಳಿ. ಇವತ್ತು ₹2 ಬೆಲೆ ಇಲ್ಲ, ಅವ್ರ ಕಾಲದಲ್ಲಿ ₹1 ನಿನ್ನ ಊಟಕ್ಕೆ ಬೆಳೆಸು, ₹1 ನೀನೊಂದು ಪುಸ್ತಕ ತಗೋ. ₹1 ಕೊಟ್ಟು ಊಟ ನಿನ್ನ ಹೊಟ್ಟೆಯನ್ನು ತುಂಬಿಸುತ್ತೆ, ₹1 ಕೊಟ್ಟು ಪುಸ್ತಕ ನಿನ್ನ ಜೀವನವನ್ನು ತುಂಬಿಸುತ್ತೆ. ಅದಕ್ಕೆ ಬಿಟ್ಟಿದ್ದೀವಿ ನಾವು ಮೊಬೈಲ್ ಫ್ರೆಂಡ್ಸ್.
ಲೆಕ್ಚರ್ ಪಾಠ ಮಾಡ್ತಿರ್ತಾರೆ, ಮೊಬೈಲ್ ಆನ್ ಮಾಡ್ಕೊಂಡು ಪುಸ್ತಕ ಮತ್ತು ಮೊಬೈಲ್ ಜಗಳ ಬಿಡುತ್ತಂತೆ. ಮೊಬೈಲ್ ಹೇಳ್ತಂತೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇವೆ ಅಂತ. ನನ್ನನ್ನು ತಲೆ ತಗ್ಗಿಸಿ ನೀನು ಓದು, ಸಮಾಜದಲ್ಲಿ ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇವೆ. ಮೊಬೈಲ್ ಹೇಳ್ತಂತೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ಸಮಾಜದಲ್ಲಿ ನಿನ್ನ ತಲೆ ಎತ್ತದಂತೆ ಮಾಡುತ್ತೇವೆ. ಹಾಗೆ ನಾವಿವತ್ತು ಅನೇಕ ವಿಚಾರಗಳು, ಆಮೇಲೆ ವಿಜಯನಗರ ಕಾಲದ ಪಟ್ಟಣಗಳಲ್ಲಿ ಯಾವ್ಯಾವ ಭಾಗಗಳಿದ್ವು, ಏನಿದ್ವು, ಯಾವ್ಯಾವ ವಿಚಾರಗಳಿದ್ವು, ಪಟ್ಟಣಗಳಂದ್ರೇನು, ನಗರಗಳಂದ್ರೇನು, ಗ್ರಾಮಗಳಂದ್ರೇನು, ನಗರಗಳ ಆಡಳಿತ ಯಾವ ರೀತಿಯಾಗಿದೆ, ಪಟ್ಟಣಗಳ ಆಡಳಿತ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಇದೆ. ಆಮೇಲೆ ಇಲ್ಲಿ ವಿದ್ಯಾರ್ಥಿ ವಿಜಯನಗರ ಕಾಲದ ಕೈಗಾರಿಕೆಗಳು ಅನ್ನುವಂಥ ವಿಚಾರಗಳಲ್ಲಿ ಬಂದಿದ್ದಾರೆ. ಅಲ್ಲಿ ಕಮ್ಮಾರು, ಕುಮಾರು, ತಮ್ಮಾರು, ಅಕ್ಕಾರು, ಬಡಿಗೆರು ಎಲ್ಲರೂ ಬರ್ತಾರೆ. ಕಬ್ಬಿನ ಹಾಲಿನಿಂದ ಬೆಲ್ಲವನ್ನ ಮಾಡ್ತಾ ಇದ್ರು. ಅದು ನಮ್ಮ ಹಿಂದೆ ಹಳ್ಳಿಯಲ್ಲಿ ಗಾಣಗಳನ್ನ ಹಾಕ್ತಾ ಇದ್ರು. ಸಕ್ಕರೆ ಅಂತ ಸೂಚಿಸಿದ್ದಾರೆ. ಅಂದ್ರೆ ಸಕ್ಕರೆ ಅಂತ ಏನು, ನಾವು ಕಾಕಂಬಿ ಅಂತ ಬರ್ತದೆ, ಆ ಕಾಕಂಬಿ ವಿಚಾರಗಳು ಅಲ್ಲಿದ್ದು. ಇನ್ನ ಗ್ರಾಮಾಡಳಿತದ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ತುರುಗೋಡ್ ವೀರಗಲ್ಲು, ತುರುಕರಿಲ್ಲದ ಊರು ನರಕಕ್ಕೆ ಸಮಾನ. ನಾವು ಭಾಷೆಯನ್ನು ಅರ್ಥ ಮಾಡ್ಕೋಬೇಕು. ತುರುಕರು ಇಲ್ಲದ ಊರು ನರಕಕ್ಕೆ ಸಮಾನ. ಬೇರೆ ಯಾರು ಜನಾಂಗ ಕರ್ಕೊಂಡ್ಬಿಟ್ಟು ನೋಡೋ ನಾವಿಂದ ಊರು ನರಕ ನೋಡ್ರಿ ಹಂಗಿಂಗ ಅಲ್ಲ, ತಪ್ಪ. ತುರು ಅಂದ್ರೆ ಆಕಳು, ನರಕಕ್ಕೆ ಸಮಾನ ಅಂತ. ನಾವು ಭಾಷೆಯನ್ನ ಯಾವುದೇ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಏನೆಲ್ಲ ನಾವು ಬಹಳ ಸತ್ಯವಂತರಾಗ್ತೀವಿ, ನಾವು ಬಹಳ ನೀಟಾಗಿ ಮಾತಾಡ್ತೀವಿ. ಇಲ್ಲಿ ಕೊಪ್ಪಳ ಗುರುಗಳು ಒಂದ್ ಕಡೆ ಹೇಳ್ತಾರೆ, ಬಹಳ ಮಹಾನ್ ದಾರ್ಶನಿಕ ಅವರು. ಗಂಡ ಸಾಯಂಕಾಲ ಬಂದು ವಿಭೂತಿ ಕಟ್ಟಕ್ಕೊಂಡು ಸ್ನಾನ ಮಾಡ್ಬಿಟ್ಟು ವಿಭೂತಿ ಕಟ್ಟಕ್ಕೊಂಡು ಸಾಯಂಕಾಲ ಆರಾಮ್ ಕುತ್ಕೊಂಡ್ಬಿಡ್ದ ಕಟ್ಟಿ ಏನ್ ಎಲ್ಲೇ ಹೋಗಿದ್ಲು ಬಂದು ಆ ಕಡೆ ಕೊಪ್ಪಳ ಭಾಷೆ, ಉತ್ತರ ಕರ್ನಾಟಕ ಭಾಷೆ, ಈಗ ನ್ಯಾಗದ ಬಡಿಯ ವಿರಾಟತ್ತೆ ಅಲ್ಲಿಗೆ ಹೋಗ್ತು. ಇವತ್ತು ಯಾಕೆ ಇಲ್ಲಿ ಕುತ್ಕೊಂಡ್ಬಂದೆ, ಬಾ ಬಂದ ಏತಿ ಕಾಯಿ ತರ್ತಾರೆ. ಹಿಂದಿನ ಹೋಗಲ್ಲ ಕಣೆ, ನಾನು ಅಲ್ಲಿ ತಗೊಳಲ್ಲ ಕಣೆ, ತಗೊಳ್ಳಂದ್ರೆ ಅರ್ಥ ಸಾತ್ವಿಕರ ಅಷ್ಟೊಂದು ಜಿಲ್ಲಾದ ಸಾತ್ವಿಕರಿದ್ರೆ ನಾನು ಇನ್ನು ಹೋಗಲ್ಲ ಕಣೆ, ಹೋಗೋದಿಲ್ಲ, ರಂಗದ ಅಂಗಡಿಗೆ ಹೋಗೋದಿಲ್ಲ, ಸರ ಅಂಗಡಿಗೆ ಹೋಗಲ್ಲ. ಅಯ್ಯೋ ಅಂತಂದ್ರೆ ಹಚ್ಚಿಂದ ಒಬ್ಬರು ಹೋಗಿ ಅಯ್ಯೋ ನನ್ನ ಗಂಡ ಅಯ್ಯೋ ಅಂದ್ರೆ ಬಹಳ ಖುಷಿ ಆಗುತ್ತೆ. ಅವ ಪಕ್ಕದಲ್ಲಿ ಏನು ಆಗ್ಬೇಕು, ನನ್ನ ಗಂಡಿನ ಮೇಲೆ ಕುಡಿಯಲ್ಲಂತೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ. ಅಯ್ಯೋ ಮತ್ತೇನೆ ಅಂತ ಅವಾಗಿದ್ದು ಖಾಲಿ ಬಿದ್ದು ನಾನು ಹಿಂಗೆ ಬಂದು ಒಳಗೋಗಿ ಪಾತ್ರೆಗೆ ತೊಳೆ ನನ್ನ ಹೊರಗೆ ಬರ್ತಾನ, ಬಂದು ಇಲ್ಲಿ ಕುತ್ಕೊಂತಾನ, ಕಾಲಾಗಿರೋ ಗೆಜ್ಜಿನೇ ಕಾಲಾಗಿರ್ತೀರ ಅವೆಲ್ಲ ಚೈನ್ ಹಾಕಿ ಬಿಡ್ತಾರೆ. ಚೈನೇ ಒಯ್ಯೋದ್ರ ಪಾರ್ದು ಬಡಿಯ ಮತ್ತೆ ಹೋಗ್ಬಿಟ್ಟಲ್ಲಿ ಇದು ಅಂತಂದೇಳಿ ಹಿಂಗೆ ಅದ್ರ ಕಲ್ತು ಚಾಡಿ ಕಲ್ಲು ಹಾಕಿದ್ರೆ ಬಿಡೋದಿಲ್ಲ ಅನ್ನುವಂಥ. ಹಾಗಾಗಿ ನೀವು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನ ನೀಡಬೇಕಾಗ್ತದೆ. ಇಲ್ಲಿ ತುರುಗೋಡು ವೀರಗಲ್ಲು ಅಂತಂದ ಹೇಳಿದ್ರೆ, ತುರುಗೋಡು ಹಿಂದೆಲ್ಲ ದನಗಳನ್ನೇ ಸಂಪತ್ತು ಅಂತ ತಿಳ್ಕೊತಿದ್ರು. ಕೆಲವು ಇಡೀ ಪಠ್ಯಕ್ರಮಕ್ಕೆ ಅನುಕೂಲ ಆಗಲಿಕ್ಕಿಲ್ಲ. ನಿಮ್ಗೆ ಯಾವಾಗ ಟಾಪಿಕ್ ಬರ್ತಿರ್ತಾರೆ, ಆ ಟಾಪಿಕ್ನಲ್ಲಿ ಏನೇನು ವಿಷಯಗಳಲ್ಲಿ ಇದರಲ್ಲಿ ನೀವು ಅಳವಡಿಸಿಕೊಳ್ಬೇಕು, ಯಾವ್ಯಾವ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನ ಇದರಲ್ಲಿ ಸಮಗ್ರವಾಗಿ ಬರೆದಿದ್ದಾನೆ ಅಂತಕ್ಕಂಥ. ನೋಡಿ ಮತ್ತೊಂದು ಮಾಹಿತಿ ಹೇಳ್ತಾನೆ, ಎಷ್ಟು 82ನೇ ಪುಟದಲ್ಲಿ ಹೊನ್ನಾಳಿ ಮತ್ತು ಚನ್ನಗಿರಿ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪ ಇತ್ತು ಅಂತ ಅವತ್ತು ಇತಿಹಾಸಕಾರರು ನಮೂದಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ. ಅವತ್ತಿನ ಕಾಲದಲ್ಲಿ ಚಿನ್ನದ ನಿಕ್ಷೇಪ ಇತ್ತು. ಅದಕ್ಕೆ ನಮ್ಮ ಗುರುಗಳು ಇತಿಹಾಸ ಯಾವತ್ತು ಸುಳ್ಳು ಹೇಳೋದಿಲ್ಲ, ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ಅಂತ. ಹಾಗಾಗಿ ಪ್ರತಿಯೊಂದು ವಿಚಾರವೂ ಕೂಡ ಅತ್ಯಂತ ಸೂಕ್ಷ್ಮವಿದೆ, ಅತ್ಯಂತ ವಿಚಾರವಂತವಿದೆ, ಅರ್ಥಗರ್ಭಿತವಾಗಿದೆ. ನೀವೆಲ್ಲರೂ ಕೂಡ ಇದನ್ನ ಈ ಕಾಪಿ ನಿಮ್ಗೆ ಏನಾದರೂ ಇದರಲ್ಲಿ ಡಿಮ್ಯಾಂಡ್ ತಿದ್ದುಪಡಿ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು. ಯಾಕಂದ್ರೆ ಬೆಳೆಯುವ ಗಿಡಕ್ಕೆ ನೀರು ಹಾಕಿ ಕೆರೆ ಪಕ್ಕದಲ್ಲಿ ಯಾರು ಬರ್ತಿರ್ತಲ್ಲ, ಯಾರೋ ಹೊರಗಡೆ ಸಿಕ್ಕಿಲ್ಲ ಅಂದ್ರೆ ಹಿಸ್ಟ್ರಿ ಅಂತಂದ್ರೆ ಹೇಳ್ಬಿಟ್ರೆ ನಿಮ್ಗೆ ಏನಾಗ್ಬಿಡ್ತದೆ ಅಂದ್ರೆ ಕೆಮಿಸ್ಟ್ರಿ ಅನ್ನಂಗೆ ಆಗಿರ್ಬೋದು. ಹಾಗಾಗಬಾರ್ದು. ನೀವೆಲ್ಲರೂ ಕೂಡ ಉತ್ತಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಿ. ಇತಿಹಾಸದ ಚಿಂತನೆ ಇದ್ದದ್ದನ್ನ ಇದ್ದಂಗೆ ಹೇಳೋದು, ಇದ್ದದ್ದನ್ನ ಇದ್ದಂಗೆ ಹೇಳಿ ಎದುರು ಕೊಡ್ತಾರೆ ಅಂತ ಇದು ವಿಷಯಗಳಿಗೆ ಕುರಿತು. ಯಾಕಂದ್ರೆ ನಮಗೆ ಬೇಕಾದಷ್ಟು ಇನ್ನು ಹೇಳ್ಕೊಂತ ಕುಂತ ಹೊಟ್ಟೆಗೆ ವೇದಾಂತವು ಕೂಡ ಇಳಿಸೋದಿಲ್ಲ. ನಿಮ್ಮ ಮನಸ್ಸುಗಳು, ನಿಮ್ಮ ಚಿಂತನೆಗಳು ಎಲ್ಲೆಲ್ಲೋ ಓಡಾಡ್ತಾ ಇದ್ದಾವೆ. ಅರ್ಜೆಂಟಾಗಿ ಈಗ
ಕಾನ ಕಟ್ಟಿ ಹೊಡೆಯಬೇಕು, ದನ ಕಟ್ಟಬೇಕು, ಅದು ಮಾಡಬೇಕು, ಹನುಮಂತಾಪುರ ಹೊಡೆಯಬೇಕು ಅಂತ ನಿಮ್ಮ ಭಾವಗಳಿಂದ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವೆಲ್ಲ ನಮ್ಮ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇತಿಹಾಸದಲ್ಲಿ ಐತಿಹ್ಯಗಳಂತೇಳಿ ಐತಿಹ್ಯಗಳು ಐತಿಹ್ಯಗಳು ವರ್ತಮಾನ ಬದುಕಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ. ಉದಾಹರಣೆ, ಸೀತೆ ಸಂಗಮ ಇದೆ. ಎಲ್ಲಿ ಹಂಪಿಯಲ್ಲಿ ಒಂದು ಸೀತೆ ಸಂಗಮ ಇದೆ, ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಸೀತೆ ಸಂಗಮ ಕೂಡ ಕಂಡು ಬರ್ತದೆ. ಆದರೆ ಈ ವರ್ತಮಾನ ಬದುಕಿಗೆ ಜನರು ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಸತ್ಯನೋ ಅಥವಾ ಸುಳ್ಳು, ಒಳ್ಳೆ ಒಳ್ಳೆ ಮಾತಾಡೋದು ಇತಿಹಾಸದ ಸಂಶೋಧನೆ ಸಂದರ್ಭದಲ್ಲಿ ಕಾರ್ಯಕ್ಷೇತ್ರಕ್ಕೆ ಹೋದಾಗ ಅನೇಕ ತರವಾದ ಮೂಲ ದಾಖಲೆಗಳು ಸಿಗದಾಗಿರ್ಬೋದು. ನಾನು ಮಾತಾಡುವಂತ ಸಂದರ್ಭದಲ್ಲಿ ಗೊತ್ತಿಲ್ಲ, ನಾವು ನಂಬಿದ್ದೀವ, ಏನು ಮಾಡಕ್ಕಾಗಲ್ಲ, ನಾವು ನಂಬಿಟ್ಟಿದ್ದೀವ. ನಾನು ಕಲಬುರಗಿ ಬಗ್ಗೆ ಒಂದು ಮಾತು ಹೇಳಿ, ನಾನು ಕಲಬುರಗಿ ಬಸವಣ್ಣನ ಕೊಲೆ ಆಯ್ತು ಅಂತ ಹೇಳಿದ್ರೆ ಆದ್ರೆ ವೀರಶೈವದಿಂದ ಒಂದು ಕೊಲೆ ಅಲ್ಲ, ಅದು ಐಕ್ಯವಾಗಿರುತ್ತೆ ಅಂತಿದ್ದಾರೆ. ಅದಕ್ಕೇನು ಮಾಡ್ತಾರೆ, ಐತಿಹ್ಯ, ಅದು ಐತಿಹ್ಯ, ಹಿಸ್ಟಾರಿಕಲ್ ಸ್ಟೋರಿ, ಅದು ಹಿಸ್ಟಾರಿಕಲ್ ಹಿಸ್ಟೋರಿಯನ್, ಇದು ಹಿಸ್ಟ್ರಿ. ಅದಕ್ಕಾಗಿ ನಮ್ಮ ನಂಬಿಕೆಗಳು ಇತಿಹಾಸವನ್ನು ಮೀರಿಸುವಷ್ಟು ಮಟ್ಟಿಗೆ ಸಮಾಜದಲ್ಲಿ ಬೇರುವುದಿಲ್ಲ. ಎಲ್ಲವರದು ಶ್ರೀರಾಮ ಚೋರ ಕಿರ್ತೂರಿ ಅಂತ ಕರೀತಿದ್ರು ಅಂತ ಈಗ ಅವರಿಗೆ ಹೆಸರಿಲ್ಲ. ಅಷ್ಟು ರೋಗ ಬೇಡ, ನೀವು ಹನುಮಂತಾಪುರ ಸುಳ್ಳೋಬ್ರಣೆ ಅಂತ ಕರೀತಿದ್ರು ಅಂತ ಹೇಳ್ತಾರೆ. ಎಲ್ಲೇ ಕಲಿತ ದಾಖಲೆ, ಎಲ್ಲೇ ಕಲಿತ ದಾಖಲೆ, ಎಲ್ಲ ಪುಸ್ತಕ ಐತ? ಯಾವುದೋ ಒಂದ್ರೆ ಅವ್ರನ್ನ ಸೃಷ್ಟಿ ಮಾಡಿರ್ತಾರೆ. ಸುಳ್ಳೋಬ್ರಣೆ ಅಂತ ಹೇಳಿದ್ರು, ಸುಳ್ಳೋಬ್ರಣೆ ಅಂತ ಹೇಳಿದ್ರು, ಏನೇನೋ ಪ್ರಕಾರಗಳು ಬರ್ತವೆ. ಅದಕ್ಕೆ ಐತಿಹ್ಯಗಳನ್ನ ಪದ ನಂಬಿಕೆ, ಇತಿಹಾಸವನ್ನ ನಂಬಿಸುವಷ್ಟು ಮಟ್ಟಿಗೆ ಐತಿಹ್ಯ ಬೆಳೆದಾಗ ಅಲ್ಲಿಗೆ ಪಾರ್ವತಿ ಬಂದ್ಲು, ಸೀತೆ ಬಂದ್ಲು, ರಾವಣ ಬಂತ, ರಾಮ ಬಂತ, ನಂಬಿಕೆ ಮೇಲೆ ನಿಂತಿದೆ. ಒಂದು ಇತಿಹಾಸ ಪೂರ್ತಿ ಸತ್ಯಾಸತ್ಯದಿಂದ ಕುಡಿತಂತಂದು ಹೇಳಕ್ಕಾಗಲ್ಲ. ನಾನು ಆರಂಭದಲ್ಲಿ ಒಂದು ಮಾತಾಡಿದೆ, 1940 ಇಟ್ ಇಸ್ ಪರ್ಫೆಕ್ಟ್. ಮತ್ತು ಹನುಮಂತಪ್ಪ ಸರ್ ಅವರೇ ಹಾಗೂ ಡಾಕ್ಟರ್ ಮಾರುತಿ ಸರ್ ಅವರೇ ಕೈ ಮಾಡಿಬಿಟ್ಟಿದೆ ಅಂತೇಳಿ ನಮ್ಮ ಹುಡುಗರಾಗಲೇ ಹೇಳ್ತಿದ್ದಾರೆ. ಒಂದೆರಡು ಮಾತು ಮಾತಾಡಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ಸುಮಾರು ಒಂದು 20 ಕೇಳಿದ ನೆನಪು ನನಗೆ ಇವತ್ತಾಯಿತು, ಯಾರು ನಮ್ಮ ಸುಭಾಷ್ ಸರ್ ಮಾಡಿದಂಥ ಮಾತುಗಳು. ಆ ರೀತಿಯಾಗಿ ನಮ್ಮ ಗುರುಗಳ ಒಂದು ಕ್ಲಾಸನ್ನು ಕೇಳಿಸಿದಂಗೆ ಆಯಿತು. ಇವತ್ತಿನ ದಿನ ಅವ್ರು ಫಸ್ಟಿಗೆ ಬಂದಿದ್ದಾಗ ಆಫೀಸ್ ರೂಮಲ್ಲಿ ಅಂದರು, ಅಲ್ಲ ಬಾ ನನ್ನೇ ಕಳಿಸಿದ್ರಪ್ಪ, ನೀವೆಲ್ಲ ಡಾಕ್ಟರ್ಗಳಿದ್ದೀರಿ, ಡಾಕ್ಟರ್ ಸುರೇಶ್, ನಾನು ಏನು ಮಾತಾಡೋಕ್ಕಾಗುತ್ತೆ ಅಂತ. ಅವಾಗ ನಾನು ಹೇಳ್ತೀನಿ ನಮ್ಮ ಗುರುಗಳಿಗೆ, ತಂದೆ ಯಾವತ್ತಿದ್ರು ತಂದೆನೇ, ಮಗ ಯಾವತ್ತಿದ್ರು ಮಗನೇ, ಗುರುಗಳು ಯಾವತ್ತಿದ್ರು ಗುರುಗಳೇ. ಶಿಷ್ಯರು ಎಷ್ಟೇ ದೊಡ್ಡವರಾಗಿರಲಿ ಶಿಷ್ಯರು ಶಿಷ್ಯರು. ಹಾಗಾಗಿ ನಾವು ಸಹ ನಿಮ್ಗೆ ಹೇಳೋದು ಏನಂತಂದರೆ, ಗುರುವನ್ನು ಮೀರಿಸುವ ಶಿಷ್ಯರಾಗಬೇಕು ನೀವು, ಅವಾಗೇ ನಮಗೆ ಸಂತೋಷ ಆಗುತ್ತೆ. ಆ ರೀತಿಯಾಗಿ ನಮ್ಮ ಸುಭಾಷ್ ಸರ್ ತುಂಬ ನೀಟಾಗಿ ಈ ವರ್ತಮಾನ ಮತ್ತು ಭವಿಷ್ಯತ್ತಿನದಲ್ಲಿ ಇತಿಹಾಸದ ಅಗತ್ಯತೆ ಯಾವ ರೀತಿಯಾಗಿ ಅಂತೇಳಿ ಅವರು ನೀಟಾಗಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಪಾರೆ ಸರ್ ಒಂದು ಕೇಳಿದ್ರು, ಅವರು ಸೀತೆ ಸೆರಗ ಅಂತೇಳಿ ಹಂಪಲ್ಲಿದೆ ಯಾವ ರೀತಿ ಅಂತೇಳಿ. ದಲಿತ ಕವಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಒಂದು ಮಾತು ಹೇಳ್ತಾರೆ, ರಾಮಾಯಣವನ್ನು ನಾವು ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಎಂಟ್ರಿ ಆಗ್ಬೇಕು ನಾವು ಅಂತೇಳಿ. ರಾಮಾಯಣವನ್ನು ನಾವು ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಎಂಟ್ರಿ ಆಗಿ ಅದನ್ನು ನೋಡಿದಾಗ, ಅದನ್ನು ಪ್ರವೇಶ ಮಾಡಿದಾಗ ನಮಗೆ ಅದರಲ್ಲಿ ಅನೇಕ ಮಗ್ಗುಲುಗಳು. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೋಚಿಂಗ್ ಅಂತ ಹೇಳಿ ನಮಗೆ ಏನಾದ್ರು ಕೋಚಿಂಗ್ ಅಂತ ಮೋಸ್ಟ್ಲಿ ಕೇಳ್ತಿರ್ತೀವಿ. ಅಂದರೆ ಎಲ್ಲೋಗಿ ಡಿಗ್ರಿ ಮುಗಿಸಿದ ಮೇಲೆ ಎಲ್ಲೋಗಿದೆ ಅಂತಂದರೆ ಸರ್ ಕೋಚಿಂಗ್ ಏನಕ್ಕೆ ಹೋಗಿದೆ ಅಂತ ಸುಮ್ಮನೆ ಹೋಗಿದೆ, ಏನೋ ಕಲ್ಪನೆ ಮಾಡಿದರೆ ಗೊತ್ತಿಲ್ಲ ಅಂತ. ಸೊ ಅದಕ್ಕೋಸ್ಕರ ವಿನಯ ಗೊತ್ತಿದೆ, ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ರು, ಅದು ಇನ್ಸೈಟ್ ಆ ಕಡೆ ನನಗಿದೆ, ಅವ್ರನ್ನ ಕಳಿಸ್ತಾ ಇದ್ವಿ. ವೆನ್ ಮತ್ತು ವೈ ವಿ ರಿಕಾರ್ಡಿಂಗ್ ಕೋಚಿಂಗ್ ಅಂತ ನಮಗೆ ಕೋಚಿಂಗ್ ಯಾವಾಗ ಮತ್ತು ಯಾಕೆ ಬೇಕನ್ನೋ ವಿಷಯ. ಮತ್ತು ಅದ್ರ ಜೊತೆಗೆ 29ಕ್ಕೆ
ಜಾನಪದೋತ್ಸವ ಮಾಡ್ಬೇಕಂತ ಇದೆ. ಅದು ಆಲ್ಮೋಸ್ಟ್ ಮೆಸೇಜ್ ಹಾಕಿದೆ. ಇಂಟ್ರೆಸ್ಟ್ ಇಲ್ಲ ಕನ್ಸಲ್ಟ್ ಟೀಚರ್ಸ್ಗೆ ನೀವು ನೇಮಿಸ್ಕೊಡಿ. ಚಪ್ಪಾಳೆ ಮೂಲಕ ಅವರಿಗೆ ನಂತರ ಸುಭಾಷ್ ಸರ್ ಅವರಿಗೆ ಉಪನ್ಯಾಸಕರು ಸುಭಾಷ್ ಸರ್ ಎಲ್ಲರೂ ಸಹ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಡಾಕ್ಟರ್ ಸುರೇಶ್ ಸರ್ ಡಿಒ. ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಾಂಶುಪಾಲರಾದ ಮಧು ಸರ್ ಅವರಿಗೆ ವಂದನೆಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ವಿಶೇಷ ಉಪನ್ಯಾಸಕರಾಗಿ ಬಂದಂಥ ನಿವೃತ್ತ ಉಪನ್ಯಾಸಕರಾದಂತಹ ಸುಭಾಷ್ ಸರ್ ಅವರಿಗೂ ಸಹ ಧನ್ಯವಾದಗಳು. ಮತ್ತೋರ್ವ ಉಪನ್ಯಾಸಕರಾದ ಜಗನ್ನಾಥ್ ಸರ್ ಅವ್ರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಪುಸ್ತಕವನ್ನು ಬರೆದಂಥ ಮಾರುತಿ ಸರ್ ಅವರು ಡಾಕ್ಟರ್ ಮಾರುತಿ ಸರ್ ಅವರಿಗೂ ಸಹ ಧನ್ಯವಾದಗಳು. ಹಾಗೂ ಮತ್ತೋರ್ವ ಉಪನ್ಯಾಸಕರಾದ ಹೇಮಂತಪ್ಪ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಹಾಗೂ ಯುವ ಸ್ಪಂದನ ಕಾರ್ಯಕ್ರಮದ ವತಿಯಿಂದ ಬಂದಂತಹ ರೇಖಾ ಮೇಡಮ್ ಅವರಿಗೂ ಸಹ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ನೀವೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಈಗ ಉಪಹಾರ ಇರುತ್ತೆ, ಯಾರು ದಯವಿಟ್ಟು ಉಪಹಾರ ಸೇವೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಮಾಡಿ 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 ಈಗ ಅದು ಪ್ರೂಫ್ ಬೇಕಲ್ಲಿ. ಬೇಕಮ್ಮ ನೀರು ನಾವು ಮ್ಯಾಟ್ರಿ ಮನೆಗೆ ಹಾಕಲ್ಲ, ಮಕ್ಕ ತೋರಿಸ್ರ ಸ್ವಲ್ಪ ಖಾಲಿ ಮಾಡಿ ಕೊಡ್ತೇವೆ ನಾವು. ಬಾ ಸರ್